ಶಾರ್ಟ್ ಕಟ್ಸ್ ಏನಿದೆ, ಸೊ ಟಾಪಿಕ್ಸ್ ಗಳ ಮೇಲೆ ಅದು ಡಿಸೈಡ್ ಆಗುತ್ತೆ ಯಾವ ತರ ನೆನ್ಪಿಟ್ಕೊಬೇಕು. ಮಲೇರಿಯಾ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್, ಪ್ಲಾಸ್ಮೋಡಿಯಂ ಓವೆಲ್ಲೆ, ಯು ಶುಡ್ ರಿಮೆಂಬರ್ ದಟ್. ಆನ್ ಮೇಲ್ ಅಂಡ್ ಫೀಮೇಲ್ ಮೇಲೆ ಎಸ್ಪೆಷಲ್ ಆಗಿ ಕೇಳ್ತಾ ಹೋಗ್ತಾರೆ. ಮೇಲ್ ಯಾವ ತರ ಆಗುತ್ತೆ, ಫಿಮೇಲ್ ಯಾವ ತರ ಆಗುತ್ತೆ, ಟೆಸ್ಟಿಕಲ್ಸ್ ರೆಡ್ಯೂಸ್ ಆಗೋದು, ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದು. ನೆಕ್ಸ್ಟ್ ಇಷ್ಟೆಲ್ಲ ಕಾನ್ಸೆಪ್ಟ್ ಅಲ್ಲಿ ಸರ್ ಎಷ್ಟು ಕ್ವಶನ್ ಗಳನ್ನ ಕೇಳಿದ್ದಾರೆ. The chronic use of drugs and alcohol damages the liver is called. Hi, hello everyone. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? I hope you all doing good. So welcome again. Today we are going to discuss about the chapter Human Health and Diseases. So ನಿಮ್ಗೆಲ್ಲ ಸೀರೀಸ್ ಗೊತ್ತಿದೆ, ಟಾರ್ಗೆಟ್ KCET ಸೀರೀಸ್ ಅಲ್ಲಿ ಸೂಪರ್ 30 ಕ್ವಶನ್ಸ್ ಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅಂಡರ್ Zoology class 12 and the chapter name is Human Health and Diseases and the concept, the series name is Target KCET Super 30 questions. ನಿಮ್ಮ KCET ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಾವು ಈ ಚಾಪ್ಟರ್ದು ಅನಾಲಿಸಿಸ್ ಅನ್ನ ತಿಳ್ಕೊಂತೀವಿ. ಅಂದ್ರೆ ಯಾವ ಕ್ವಶನ್ಸ್ ಗಳನ್ನ ಯಾವ ತರ ಕೇಳಬಹುದು, ಇದುವರೆಗೆ ಯಾವ ತರ ಕೇಳಿದ್ದಾರೆ, ಹೌ ಮೆನಿ ಕ್ವಶನ್ಸ್ ದೇ ಆರ್ ಫಾಸ್ಟ್ ಟಿಲ್ ನೌ. ಅಂದ್ರೆ ಇಯರ್ ವೈಸ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ಅನಾಲಿಸಿಸ್ ತಿಳ್ಕೋಣ. ಸೊ ದೇರ್ ಆಫ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ MCQs. ಓಕೆನಾ? ಎಸ್, ದ ಟಾರ್ಗೆಟ್ ಆಫ್ ಟುಡೇಸ್ ಕ್ಲಾಸ್ ಈಸ್ ಹಿಯರ್. ಸಬ್ ಟಾಪಿಕ್ಸ್ ಅಂಡ್ ಶಾರ್ಟ್ ಕಟ್ಸ್. ಶಾರ್ಟ್ ಕಟ್ಸ್ ಏನಿದೆ, ಸೊ ಟಾಪಿಕ್ಸ್ ಗಳ ಮೇಲೆ ಅದು ಡಿಸೈಡ್ ಆಗುತ್ತೆ ಯಾವ ತರ ನೆನ್ಪಿಟ್ಕೊಬೇಕು ಅಥವಾ ಯಾವ ತರ ಅದನ್ನ ಕಲಿಬೇಕು ಅಂತ ಹೇಳ್ಬಿಟ್ಟು. ಓಕೆ, ಯಾವ ಸಬ್ ಟಾಪಿಕ್ಸ್ ಗಳಿದೆ ಅಂತ ತಿಳ್ಕೋಣ. ನೆಕ್ಸ್ಟ್ ಚಾಪ್ಟರ್ ವೇಟೇಜ್. ನಿಮ್ಮ KCET ಗೆ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಅಥವಾ ಎಷ್ಟು ಕ್ವಶನ್ಗಳು ಬರುತ್ತೆ ತಿಳ್ಕೋಣ. ಜೊತೆಗೆ ಇಂಪಾರ್ಟೆಂಟ್ MCQs. As I said, 30 questions we are going to discuss today. Super 30. ಓಕೆ, ಎಲ್ಲ ಕಾನ್ಸೆಪ್ಟ್ ಇಂದನೂ ಕೂಡ ಕ್ವಶನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್. ಅಂಡ್ ಫೈನಲಿ ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ಕ್ವಶನ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವು ಸಲ ನಾಟ್ ಅಥವಾ ಇನ್ಕರೆಕ್ಟ್ ಅಂತ ಇರೋದನ್ನ ನಾವು ಕರೆಕ್ಟ್ ಆಗಿ ಓದದೆ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, ನಮ್ಮ ಆನ್ಸರ್ಗಳು ರಾಂಗ್ ಆಗುತ್ತೆ. ಸೊ ಅದು ಯಾವ ತರ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಅಲಾಂಗ್ ವಿತ್ ಸೂಪರ್ 30 ಕ್ವಶನ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಟಾಪಿಕ್ಸ್ ಅಂಡ್ ಸಬ್ ಟಾಪಿಕ್ಸ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ತುಂಬಾ ಯೂಜ್ ಆಗಿದೆ, ಹೌದಾ? ಅಂದ್ರೆ ದಟ್ಸ್ ಬಿಗಿನ್ ವಿತ್ ಹೆಲ್ತ್ ಇಂದ ಶುರು ಆಗುತ್ತೆ. ಹೆಲ್ತ್ ಅಂದ್ರೇನು, ಜೊತೆಗೆ ಅದರಲ್ಲಿ ಡಿಸೀಸಸ್ ಅಂದ್ರೇನು, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಅಂಡ್ ವಾಟ್ ಬೇಸಿಸ್ ವಿ ಹ್ಯಾವ್ ಕ್ಲಾಸಿಫೈಡ್ ಇಟ್ ಅಂತೆಲ್ಲ ತಿಳ್ಕೊಳ್ತೀವಿ. ಸೊ ಈ ಚಾಪ್ಟರ್ ಅಲ್ಲಿ ಇಷ್ಟು ಟಾಪಿಕ್ಸ್ ಗಳಿದೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್, ಕಮ್ಯುನಿಕಬಲ್ ಡಿಸೀಸಸ್. ಫಸ್ಟ್ ಇರೋದು ಕಮ್ಯುನಿಕಬಲ್ ಡಿಸೀಸಸ್. ಅಂದ್ರೆ ಯೂಶುವಲ್ ಆಗಿ ಎಪಿಡೆಮಿಕ್ ಡಿಸೀಸ್ ಅಥವಾ ಪ್ಯಾಂಡಮಿಕ್ ಡಿಸೀಸ್ ಅಂತ ಕೇಳಿರಬಹುದು ನೀವು. ಡಿಸೀಸಸ್ ವಿಚ್ ಆರ್ ಈಸಿಲಿ ಟ್ರಾನ್ಸ್ಮಿಟೆಡ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಟು ಹೆಲ್ದಿ ಪರ್ಸನ್ ಅಂತ. ಸೊ ಹಾಗಾಗಿ ಅದರಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸಸ್, ವೈರಲ್ ಡಿಸೀಸ್, ಪ್ರೋಟೋಸೋವನ್, ಹೆಲ್ಮೆಂಥಿಕ್ ಮತ್ತೆ ಫಂಗಲ್ ಡಿಸೀಸಸ್. ಅದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ 2 ಅಥವಾ 3 ಎಕ್ಸಾಂಪಲ್ಸ್ ಗಳನ್ನ ತೆಗೆದುಕೊಂಡು ಪ್ಯಾಥೋಜನ್, ವೆಕ್ಟಾರ್, ಸಿಂಪ್ಟಮ್ಸ್, ಟ್ರೀಟ್ಮೆಂಟ್ ಇದ್ರೆ ಅಥವಾ ಪ್ರಿವೆಂಟಿವ್ ಕಾಸ್ ಏನೋ ಮೆಜರ್ಸ್ಮೆಂಟ್ಗಳಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಯಾವ್ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ಈಗ ಬ್ಯಾಕ್ಟೀರಿಯಾ ಅಂತ ಬಂದಾಗ ಟೈಫಾಯ್ಡ್, ಅದ್ರ ಜೊತೆಗೆ ಯಾವುದು ನಿಮೋನಿಯಾವನ್ನ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ನೋ, ಎಲ್ಲದರಲ್ಲೂ ಕೂಡ ಏನ್ ಗೊತ್ತಿರಬೇಕು ನಮ್ಗಂತ ಹೇಳಿದ್ರೆ, ಫಸ್ಟು ಅದನ್ನ ಕಾಸ್ ಮಾಡೋ ಕಾಸೇಟಿವ್ ಅಥವಾ ಪ್ಯಾಥೋಜನ್ ಯಾವುದು, ಕಾಸೇಟಿವ್ ಏಜೆಂಟ್ ಯಾವುದು ಅಂತ ಗೊತ್ತಿರಬೇಕು. ಸಿಂಪ್ಟಮ್ಸ್ಗಳು ಏನಿರುತ್ತೆ ಅದರಲ್ಲೂ ಕೂಡ ಯೂನಿಕ್ ಸಿಂಪ್ಟಮ್ಸ್ ಗಳಂತ ಏನಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್, ಅದು ತುಂಬಾನೇ ನೆನಪಿರ್ಬೇಕು. ಅದ್ರ ಜೊತೆಗೆ ಏನಾದ್ರೂ ಟೆಸ್ಟ್ಗಳಿದ್ರೆ ಅದು, ಇಲ್ಲ ಅಂತ ಹೇಳಿದ್ರೆ ಪ್ರಿವೆಂಟಿವ್ ಮೆಜರ್ಸ್ ಗಳಿದೆ, ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಮ್ಯುನಿಟಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಮ್ಯುನಿಟಿಯಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಗಳನ್ನ ತಿಳ್ಕೊಳ್ತೀವಿ. ಇನ್ನೆಟ್ ಇಮ್ಯುನಿಟಿ ಮತ್ತೆ ಅಕ್ವೈರ್ಡ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ, ಆಕ್ಟಿವ್ ಇಮ್ಯುನಿಟಿ, ಅಲರ್ಜೀಸ್ ಮತ್ತೆ ಆಟೋ ಇಮ್ಯುನಿಟಿ ಅಂತ ಹೇಳಿ ಇಷ್ಟು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಲಿಂಫೋಸೈಟ್ಸ್, ಲಿಂಫಾಯ್ಡ್ ಆರ್ಗನ್ಸ್ ಅಂತ ಬರುತ್ತೆ. ಲಿಂಫಾಯ್ಡ್ ಆರ್ಗನ್ಸ್ ಗಳಿಂದ ಲಿಂಫೋಸೈಟ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ. ಪ್ರೈಮರಿ ಮತ್ತೆ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಗಳ ಬಗ್ಗೆ ಓದಿರಬೇಕು. ಇಮ್ಯೂನ್ ರೆಸ್ಪಾನ್ಸಸ್, ಪ್ರೈಮರಿ ರೆಸ್ಪಾನ್ಸ್ ಮತ್ತೆ ಸೆಕೆಂಡರಿ ರೆಸ್ಪಾನ್ಸ್, ಯಾವುದು ತುಂಬಾ ಇಂಟೆನ್ಸ್ ಆಗಿರುತ್ತೆ, ಯಾವುದು ಲೋ ಇಂಟೆನ್ಸ್ ಆಗಿರುತ್ತೆ, ಅಷ್ಟು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಕೆಲವು ಡಿಸೀಸ್ ಗಳಿದೆ, ದೇ ಆರ್ ನಾಟ್ ಈಸಿಲಿ ಟ್ರಾನ್ಸ್ಮಿಸಬಲ್ ಫ್ರಮ್ 1% ಟು ಅದರ್ ಪರ್ಸನ್, ಅಂದ್ರೆ ನಾರ್ಮಲ್ ಆಗಿ. ಬಟ್ ದೇರ್ ಇಸ್ ಅ ಕಾಮನ್ ವೇ, ಅದು ಯಾವಾಗ್ಲೂ ಕೂಡ 4 ಅಥವಾ 5 ಮೀನ್ಸ್ ಗಳ ಮುಖಾಂತರ ಮಾತ್ರ ಟ್ರಾನ್ಸ್ಮಿಟ್ ಆಗೋದು, ಅದು ಏಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋದು, ನಾಟ್ ಕಮ್ಯುನಿಕಬಲ್ ಡಿಸೀಸ್, ದಟ್ ಈಸ್ ಕಾಲ್ಡ್ ದ ಕ್ಯಾನ್ಸರ್. ಆ ಕ್ಯಾನ್ಸರ್ ಅಲ್ಲಿ ಟ್ಯೂಮರ್ಸ್ ಬಗ್ಗೆ, ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ತೀವಿ. ವೆರಿ ಇಂಪಾರ್ಟೆಂಟ್. ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಇಲ್ಲ, and I'm just explaining what are the topics are there in this chapter.
ಸೊ ಹಾಗಾಗಿ ಟೈಪ್ಸ್ ಆಫ್ ಟ್ಯೂಮರ್ಸ್, ಬೆನೈನ್ ಟ್ಯೂಮರ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಡಿಫರೆನ್ಸ್ಗಳು ಗೊತ್ತಿರಬೇಕು, ಮತ್ತೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಗೊತ್ತಿರಬೇಕು. ಕ್ಯಾನ್ಸರ್ ಅಂದ್ರೆ ಏನು, ಕ್ಯಾನ್ಸರ್ದು ಅಥವಾ ಕ್ಯಾನ್ಸರ್ ಸೆಲ್ಸ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗೊತ್ತಿರಬೇಕು. ಡಯಾಗ್ನೋಸಿಸ್, ಯಾವ ತರ ನಾವು ಅದನ್ನ ಡಿಟೆಕ್ಟ್ ಮಾಡ್ತೀವಿ, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಆರ್ ದೇರ್, ಎಷ್ಟು ತರ ಇದೆ ಅಂತ ಗೊತ್ತಿರಬೇಕು. ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ಸರ್ಜಿಕಲ್ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಇಮ್ಯುನೋಥೆರಪಿ ಆಗಿರ್ಬೋದು, ಅಷ್ಟು ಕೂಡ ಗೊತ್ತಿರಬೇಕು. ಅದಾದ್ಮೇಲೆ ಇನ್ನೊಂದು ಗ್ರೂಪ್ ಆಫ್ ಕಾನ್ಸೆಪ್ಟ್ ಇದೆ, ಅಂದ್ರೆ ದಟ್ ಈಸ್ ಕಾಲ್ಡ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್. ಗ್ರೂಪ್ ಆಫ್ ಡ್ರಗ್ಸ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಿನಲ್ಲಿ, ರೈಟ್? ಸೊ ಅವುಗಳಲ್ಲಿ ಒಪಿಯಾಯ್ಡ್ಸ್ ಆಗಿರ್ಬೋದು, ಕೆನಾಬಿನಾಯ್ಡ್ಸ್, ಕೋಕಾ ಆಲ್ಕಲಾಯ್ಡ್ಸ್, ಹ್ಯಾಲಿಸಿನೋಜನ್ಸ್ ಅಷ್ಟೂ ಕೂಡ ಓದ್ತೀರಾ. ಒಪಿಯಾಯ್ಡ್ಸ್, ಕೆನಾಬಿನಾಯ್ಡ್ಸ್, ಕೋಕಾ ಆಲ್ಕಲಾಯ್ಡ್ಸ್ ಜೊತೆಗೆ ಅಡಿಕ್ಷನ್ ಎಫೆಕ್ಟ್ಸ್ ಅಂಡ್ ಪ್ರಿವೆನ್ಷನ್ ಅಷ್ಟು ಕೂಡ ಆಲ್ಕೋಹಾಲ್ ಮತ್ತೆ ಟೊಬ್ಯಾಕೋಗೂ ಕೂಡ ಅನ್ವಯ ಆಗುತ್ತೆ. ಅಷ್ಟನ್ನ ತಿಳ್ಕೊಳ್ಳೋಣ, ಓಕೆನಾ? ಸೊ ಎಸ್, ದ ಕಾನ್ಸೆಪ್ಟ್ ಈಸ್ ಹಿಯರ್. ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಈ ಸ್ಲೈಡ್ದು ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ಏನಿದೆ, ಡಿಸೀಸಸ್ ಇದೆ, ಪ್ಯಾಥೋಜನ್ಸ್ ಆರ್ ಕಾಸೇಟಿವ್ ಏಜೆಂಟ್ಸ್ ಅಂಡ್ ದ ಸಿಂಪ್ಟಮ್ಸ್ ಇದೆ. ಯಾವುದೇ ಡಿಸೀಸ್ ಅನ್ನ ಕೇಳಿದ್ರು ಕೂಡ ಫಸ್ಟ್ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಸಿಂಪ್ಟಮ್ಸ್. ವಿ ಹ್ಯಾವ್ ಟು ಐಡೆಂಟಿಫೈ ದ ಡಿಸೀಸ್. ಸಿಂಪ್ಟಮ್ಸ್ ಅನ್ನ ಕೊಟ್ಟು ಡಿಸೀಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಕೇಳಬಹುದು. ಇಲ್ಲ, ದೇ ಆರ್ ಗೋಯಿಂಗ್ ಟು ಆಸ್ಕ್ ದ ಡಿಸೀಸ್ ಅಂಡ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದ ಕಾಸೇಟಿವ್ ಏಜೆಂಟ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ಬೋದು. ಹಾಗಾಗಿ ಸೊ ವಾಟ್ ಎವರ್ ದ ಡಿಸೀಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಐ ಹ್ಯಾವ್ ಮೆನ್ಷನ್ಡ್ ಇನ್ ದ ವೆರಿ ಫಸ್ಟ್ ಕಾಲಮ್: ಟೈಫಾಯ್ಡ್, ನಿಮೋನಿಯಾ, ಕಾಮನ್ ಕೋಲ್ಡ್, ಚಿಕನ್ಗುನಿಯಾ, ಡೆಂಗ್ಯೂ, ಮಲೇರಿಯಾ, ಅಮೀಬಿಯಾಸಿಸ್, ಆಸ್ಕ್ಯಾರಿಯಾಸಿಸ್, ಫಿಲೇರಿಯಾಸಿಸ್ ಮತ್ತೆ ರಿಂಗ್ ವರ್ಮ್. ಇದನ್ನೆಲ್ಲವನ್ನ ಕಾಸ್ ಮಾಡೋ ಕಾಸೇಟಿವ್ ಏಜೆಂಟ್ಸ್ ಕಾಲ್ಡ್ ಪ್ಯಾಥೋಜನ್. ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಮನ್ಲಿ ಕಾಲ್ಡ್ ಪ್ಯಾಥೋಜನ್ಸ್. ಇಲ್ಲಿದೆ, ಓಕೆ? ಅಷ್ಟು ಕೂಡ ಗೊತ್ತಿರಬೇಕು ನಿಮ್ಗೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಡಿಸೀಸ್ಗಳನ್ನ ಕೇಳಿ, ಏಜೆಂಟ್ಗಳನ್ನ ಕೇಳ್ಬೋದು. ಡಿಸೀಸ್ಗಳನ್ನ ಕೇಳಿ, ಇಲ್ಲ ಅಂತ ಹೇಳಿದ್ರೆ ವೆಕ್ಟಾರ್ಗಳನ್ನ ಕೇಳ್ಬೋದು. ವೆಕ್ಟಾರ್ ಅಂತ ಹೇಳಿದ್ರೆ ಸೊ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಕ್ಯಾರಿ, ಅದು ಕ್ಯಾರಿ ಮಾಡಬೇಕು. ನಾವು ಪ್ಲಾಸ್ಮಿಡ್ ಅನ್ನ, ಬ್ಯಾಕ್ಟೀರಿಯೋಫೇಸ್ ಅನ್ನ ಬಯೋಟೆಕ್ನಾಲಜಿಯಲ್ಲಿ ವೆಕ್ಟಾರ್ ಅಂತ ಹೇಳ್ತೀವಿ. ದಟ್ಸ್ ಗೋನಾ ಕ್ಯಾರಿ ದ DNA ಆರ್ ದ ಏಲಿಯನ್ DNA. ಇಲ್ಲಿ ಪ್ಯಾಥೋಜನ್ ಅನ್ನ ಕ್ಯಾರಿ ಮಾಡೋದ್ರಿಂದ ಅದನ್ನ ನಾವು ವೆಕ್ಟಾರ್ ಅಂತ ಹೇಳ್ತೀವಿ. ಇಟ್ಸ್ ಅ ವೆಹಿಕಲ್, ರೈಟ್? ಇದನ್ನೆಲ್ಲ ಒಂದ್ಸಲ ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ ನೆನ್ಪಿಡ್ಕೊಳ್ಳಿ. ಇದೇ ತರ ಟೇಬಲ್ ಹಾಕಿ ಪ್ರಾಕ್ಟೀಸ್ ಮಾಡಿ. ಏನಿದೆ, ಟೈಫಾಯ್ಡ್, ಸಾಲ್ಮೋನೆಲ್ಲಾ ಟೈಫಿ ಈಸಿಯಾಗಿ ಗೊತ್ತಾಗ್ಬಿಟ್ಟಿರುತ್ತೆ, ಯಾಕೆಂದ್ರೆ ಇಲ್ಲಿ ಟೈಫಿ ಅನ್ನೋ ವರ್ಡ್ ಇದೆ, ಓಕೆನಾ? ನೆಕ್ಸ್ಟ್ ಅದಾದ ಮೇಲೆ ನಿಮೋನಿಯಾ, ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಮತ್ತೆ ಈಮೋಫಿಲಸ್ ಇನ್ಫ್ಲೂಯೆನ್ಸೆ, ಕಾಮನ್ ಕೋಲ್ಡ್, ರೈನೋವೈರಸಸ್, ಗ್ರೂಪ್ ಆಫ್ ವೈರಸಸ್, ಸೆಟ್ ಆಫ್ ವೈರಸಸ್ that's causing the common cold is called rhinoviruses. Chick5 or alpha virus that's causing chikungunya. ಡೆಂಗ್ಯೂ ಬಂದಾಗ ಆರ್ಬೋ ವೈರಸ್ ಅಥವಾ ಡೆನ್ವಿ ಅಂತ ಹೇಳ್ತೀವಿ. ವಿ ಅಂತ ಹೇಳಿದ್ರೆ ರೋಮನ್ ಅಲ್ಲಿ ನೀವು ಅದು ವೈರಸ್ ಅಂತ ಅರ್ಥ ಮಾಡ್ಕೊಬಹುದು, ಅಥವಾ ರೋಮನ್ ಅಲ್ಲಿ 5 ಅಂತ ಇಂಡಿಕೇಟ್ ಮಾಡುತ್ತೆ. ಮಲೇರಿಯಾ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್, ಪ್ಲಾಸ್ಮೋಡಿಯಂ ವೋವೆಲ್ಲೆ. ಯು ಶುಡ್ ರಿಮೆಂಬರ್ ದಟ್. ನೆಕ್ಸ್ಟ್, ಎಂಟಮೀಬಾ ಹಿಸ್ಟಾಲಿಟಿಕಾ ದಟ್ ಕಾಸಸ್ ಅಮೀಬಿಯಾಸಿಸ್, ಅಮೀಬಿಕ್ ಡಿಸೆಂಟ್ರಿನ ಕಾಸ್ ಮಾಡುತ್ತೆ. ಆಸ್ಕ್ಯಾರಿಸ್ ಲಿಂಬ್ರಿಕಾಯ್ಡಿಸ್ ಇಂದ ಬರುತ್ತೆ. ಫಿಲೇರಿಯಾಸಿಸ್, ಒಚುರೇರಿಯಾ ಮಲಾಯಿ, ಒಚುರೇರಿಯಾ ಬ್ಯಾಂಕ್ರಾಫ್ಟಿ. ಸೊ ಇವು ಫಿಲೇರಿಯಾಸಿಸ್ ಅಥವಾ ಎಲಿಫೆಂಟೈಸಿಸ್ ಅನ್ನ ಕಾಸ್ ಮಾಡುತ್ತೆ. ಫೈನಲ್ ಆಗಿ ರಿಂಗ್ ವರ್ಮ್, ಟ್ರೈಕೋಫೈಟಾನ್, ಮೈಕ್ರೋಸ್ಪೋರಮ್ ಮತ್ತೆ ಎಪಿಡರ್ಮೋಫೈಟಾನ್ ಅನ್ನೋ ಕೆಲವು ಫಂಗಸ್ಗಳು ರಿಂಗ್ ವರ್ಮ್ ಅನ್ನ ಕಾಸ್ ಮಾಡುತ್ತೆ. ಅಂಡ್ ರಿಮೆಂಬರ್, ಸಿಂಪ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಬೋರ್ಡ್ ಎಕ್ಸಾಮ್ ಅನ್ನ ಬಿಡಿ, ಇವಾಗ KCET ಅಂತ ಬಂದಾಗ ಮೇ ಬಿ ದೇ ಆರ್ ಗೋಯಿಂಗ್ ಟು ಗಿವ್ ಸಮ್ ಸಿಂಪ್ಟಮ್ಸ್ ಅಂಡ್ ದೇ ಆರ್ ಆಸ್ಕಿಂಗ್ ಯು ಟು ಐಡೆಂಟಿಫೈ ಯಾವುದು ಆ ಒಂದು ಡಿಸೀಸ್ದು ಸಿಂಪ್ಟಮ್ಸ್ ಆಗಿರುತ್ತೆ ಅಂತ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ಬಹುದು, ಓಕೆ? ಅಥವಾ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಸಿಂಪ್ಟಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್ ಅಂತ ಕೇಳಬಹುದು. ಸೊ ಹಾಗಾಗಿ ಕೆಲವು ಏನಿರುತ್ತೆ ಅವು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸಿಂಪ್ಟಮ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಅಲ್ಲಿ 39 to 40 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರುತ್ತೆ. ಟೈಫಾಯ್ಡ್ ಅನ್ನೋದು ಫುಡ್ ಬಾರ್ನ್ ಮತ್ತೆ ವಾಟರ್ ಬಾರ್ನ್ ಡಿಸೀಸ್ ಆಗಿರೋದ್ರಿಂದ, ನಾವು ಅದನ್ನು ಸ್ವಾಲೋ ಮಾಡ್ತಾ ಇರೋದ್ರಿಂದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್, ಆ ಸ್ಟಮಕ್ಗೆ ಮತ್ತೆ ಇಂಟೆಸ್ಟೈನ್ಗೆ ಸಂಬಂಧಪಟ್ಟಂತ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಹೇಳ್ತೀವಿ ಅಲ್ಲಿ ಸ್ಟಮಕ್ ಪೇನ್, ಕಾನ್ಸ್ಟಿಪೇಷನ್ ಅಂತೆಲ್ಲ ಹೇಳ್ಬಿಟ್ಟು. ನೆಕ್ಸ್ಟ್, ಇಲ್ಲಿ ನಿಮೋನಿಯಾ ಬಂದಾಗ ಲಂಗ್ಸ್ ರಿಲೇಟೆಡ್ ಡಿಸೀಸ್ ಆಗಿರುತ್ತೆ, ಏರ್ ಬಾರ್ನ್ ಆಗಿರುತ್ತೆ. ಅಂದ್ರೆ ಎರೋಸಾಲ್ಸ್ ಅಥವಾ ಡ್ರಾಪ್ಲೆಟ್ಸ್ ಇಂದ ಅದು ಕ್ಯಾರಿ ಆಗುತ್ತೆ. ಹಾಗಾಗಿ ಅದು ಲಂಗ್ ರಿಲೇಟೆಡ್ ಡಿಸೀಸ್ ಆಗಿರುತ್ತೆ. ಅದನ್ನ ಬಿಟ್ಟು ಕಾಮನ್ ಆಗಿ ಕಾಫು, ಸ್ನೀಸಿಂಗ್ ಎಲ್ಲ ಬಿಟ್ಟು ಇನ್ನೂ ಯೂನಿಕ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಸಿಂಪ್ಟಮ್ ಯಾವುದು ಅಂತ ಹೇಳಿದ್ರೆ ಲಿಪ್ಸ್ ಮತ್ತೆ ಫಿಂಗರ್ ನೈಲ್ಸ್ ಮೇ ಟರ್ನ್ ಟು ಗ್ರೇ ಟು ಬ್ಲೂಯಿಶ್ ಇನ್ ಕಲರ್ ಅಂತ ಹೇಳ್ತೀವಿ.
ಓಕೆ, ನೆಕ್ಸ್ಟ್ ಕಾಮನ್ ಕೋಲ್ಡ್ ಅಂತ ಬಂದಾಗ ಎಲ್ರಿಗೂ ಕೂಡ ಆಗಿರುತ್ತೆ. ನೇಸಲ್ ಕಂಜೆಷನ್, ನೇಸಲ್ ಡಿಸ್ಚಾರ್ಜ್, ರನ್ನಿಂಗ್ ನೋಸ್ ಅಂತ ಹೇಳ್ತೀವಲ್ಲ ಅದು, ಸೋರ್ ಥ್ರೋಟ್ ಮತ್ತೆ ಹಾರ್ಸ್ನೆಸ್, ಟಯರ್ಡ್ನೆಸ್, ಹೆಡೇಕ್ ಇವೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಚಿಕನ್ಗುನಿಯಾ, ಡೆಂಗಿ ಕಾಮನ್ ಆಗಿ ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿಲ್ಲ, ಬಟ್ ಆದ್ರೂ ಕೂಡ ಎಷ್ಟೋ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ತೆಗೆದುಕೊಂಡಿದ್ದೀನಿ. ಈ ಚಿಕನ್ಗುನಿಯಾ ಮತ್ತೆ ಡೆಂಗ್ಯೂ ಎರಡಕ್ಕೂ ಕಾಮನ್ ಆಗಿರೋ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಆರ್ಥ್ರಾಲ್ಜಿಯಾ ಮತ್ತೆ ಆರ್ಥ್ರೈಟಿಸ್. ಪೇನ್ ಇನ್ ದ ಮಲ್ಟಿಪಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕೀಲು ಕಾಲುಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಡೆಂಗ್ಯೂ ಅಂತ ಬಂದಾಗ ಪೇನ್ ಇನ್ ದ ಬಿಹೈಂಡ್ ದ ಐಬಾಲ್, ಕಂಜಂಕ್ಟಿವಿಟೀಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಅದ್ರ ಜೊತೆಗೆ ರ್ಯಾಷಸ್ಗಳು ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಓವರ್ ದ ಸೋಲ್, ದಟ್ ಈಸ್ ಅಬೌಟ್ ದ ಡೆಂಗ್ಯೂ. ಮಲೇರಿಯಾ ಅಂತ ಬಂದಾಗ ರಿಕರಿಂಗ್ ಫೀವರ್ ಅಂಡ್ ಚೀಲ್, ದಟ್ಸ್ ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಆಫ್ ಅ ಕೆಮಿಕಲ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಕಾಲ್ಡ್ ಹಿಮೋಜಾಯಿನ್ ಫ್ರಮ್ ದ RBC ಅಲಾಂಗ್ ವಿತ್ ಗೆಮೆಟೋಸೈಟ್ಸ್ ಅಂತ ಓದಿರ್ತೀವಿ. ಹಾಗಾಗಿ ಪ್ರೊಫ್ಯೂಸ್ ಸ್ವೆಟಿಂಗ್ ಇರುತ್ತೆ ಡ್ಯೂರಿಂಗ್ ನೈಟ್ ಟೈಮ್. ಸೊ ರಿಕರಿಂಗ್ ಫೀವರ್ ಮತ್ತೆ ಚಿಲ್ ಅಂತ ಹೇಳಿದ್ರೆ ಬಿಟ್ಟು ಚಳಿ ಜ್ವರ ಬರೋದು ಅಂತ. ಅಮೀಬಿಯಾಸಿಸ್ ಇದು ವಾಟರ್ ಬಾರ್ನ್ ಮತ್ತೆ ಫುಡ್ ಬಾರ್ನ್ ಡಿಸೀಸ್ ಆಗಿರೋದ್ರಿಂದ ಕಾಮನ್ ಆಗಿ ಏನಾಗಿರುತ್ತೆ, ಇದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್ನೇ ಕಾಸ್ ಮಾಡುತ್ತೆ. ಅಂದ್ರೆ ಕಾನ್ಸ್ಟಿಪೇಷನ್, ಅಬ್ಡಾಮಿನಲ್ ಪೇನ್ ಮತ್ತೆ ಕ್ರಾಂಪ್ಸ್ಗಳಾಗೋದು, ಸ್ನಾಯು ಸೆಡೆತ ಉಂಟಾಗೋದು, ಹೊಟ್ಟೆ ನೋವು ಬರುತ್ತಲ್ಲ ಆ ಥರ. ಸೊ ಹಾಗಾಗಿ ಇಲ್ಲಿ ಸ್ಟೂಲ್ಸ್ ಏನಿದೆ, ಎಕ್ಸಸ್ ಆಫ್ ಮ್ಯೂಕಸ್ ಇರುತ್ತೆ ಮತ್ತೆ ಬ್ಲಡ್ ಕ್ಲಾಟ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಬಹುದು. ಸಿ, ದಿಸ್ ಈಸ್ ನಥಿಂಗ್ ಬಟ್ ಯೂನಿಕ್ ಫೀಚರ್ ಯು ಕ್ಯಾನ್ ಅಬ್ಸರ್ವ್ ಇನ್ ದ ಕೇಸ್ ಆಫ್ ಅಮೀಬಿಯಾಸಿಸ್. ನೆಕ್ಸ್ಟ್ ಆಸ್ಕ್ಯಾರಿಯಾಸಿಸ್ ಅಂತ ಬಂದಾಗ ಇದು ಕೂಡ ನಮ್ಮ ಬಾಡಿಗೆ ಫುಡ್ ಮತ್ತೆ ವಾಟರ್ ಮುಖಾಂತರ, ವೆಜಿಟೇಬಲ್ಸ್ ಮುಖಾಂತರ ಹೋಗೋದ್ರಿಂದ ಇದು ನಮ್ಮಲ್ಲಿ ಕೂಡ ಏನ್ ಮಾಡುತ್ತೆ, ಈ ಸ್ಟಮಕ್ ಮತ್ತೆ ಇಂಟೆಸ್ಟೈನ್ ಅನ್ನೇ ಅಫೆಕ್ಟ್ ಮಾಡುತ್ತೆ, ಟಾರ್ಗೆಟ್ ಆಗಿರುತ್ತೆ. ಅನಿಮಿಯಾ ಕಾಸ್ ಮಾಡುತ್ತೆ, ಬ್ಲಾಕೇಜ್ ಆಫ್ ದ ಇಂಟೆಸ್ಟೈನಲ್ ಪ್ಯಾಸೇಜ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಫಿಲೇರಿಯಾಸಿಸ್ ಅಂದ್ರೆ ಕಾಮನ್ ಆಗಿ ಎಲಿಫೆಂಟೈಸಿಸ್ ಅಂತ ಹೇಳ್ತೀವಿ. ಲೋಯರ್ ಲಿಮ್ಸ್ ಅಲ್ಲಿ ಲಿಂಫ್ಯಾಟಿಕ್ ವೆಸಲ್ಸ್ಗಳು ಇನ್ಫ್ಲಮೇಟ್ ಆಗುತ್ತೆ ಅಂಡ್ ದ ಲೆಗ್ಸ್ ಆರ್ ಅಪಿಯರಿಂಗ್ ಲೈಕ್ ಎಲಿಫೆಂಟ್ಸ್ ಲೆಗ್. Hence the name is called elephantiasis, ಆನೆಕಾಲು ರೋಗ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಬರ್ದಿರೋದು ಇನ್ಫ್ಲಮೇಷನ್ ಆಫ್ ಲಿಂಫ್ಯಾಟಿಕ್ ವೆಸಲ್ಸ್ ಇನ್ ಲೋಯರ್ ಲಿಮ್ಸ್ ಅಂತ. ಇನ್ನು ರಿಂಗ್ ವರ್ಮ್ಸ್ ಅಂತ ಬಂದ್ರೆ ಇದು ಫಂಗಸ್ ಇಂದ ಬರೋದು. ಹಾಗಾಗಿ ಕೆಲವು ಎಕ್ಸಾಂಪಲ್ಸ್ ಗಳಿದೆ ಕಾಸೆಟಿವ್ ಏಜೆಂಟ್ಸ್ಗಳು. ಇನ್ನ ನೇಲ್ಸ್ ಮೇಲೆ, ಸ್ಕಿನ್ ಮೇಲೆ, ಸ್ಕಾಲ್ಪ್ ಮೇಲೆ ಡ್ರೈ ಸ್ಕೇಲಿ ಲೆಷನ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಈಸಿಯಾಗಿ ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ, ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಅಂದ್ರೆ ಫಿಸಿಕಲ್ ಕಾಂಟ್ಯಾಕ್ಟ್ ಇಂದ, ಬೈ ಯೂಸಿಂಗ್ ಕಂಟಾಮಿನೇಟೆಡ್ ಆಬ್ಜೆಕ್ಟ್ ಇಂದ, ಶೇರಿಂಗ್ ಇಂದ ಆಗುತ್ತೆ. ಓಕೆನಾ, ಈ ಟೇಬಲ್ ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಹೌ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಶಾರ್ಟ್ ಕಟ್ ವೇ ಟು ರಿಮೆಂಬರ್. ದೇರ್ ಇಸ್ ನೋ ಅದರ್ ವೇ. Don't use mnemonics to remember all these things. Okay, ನಿಮಗೆ ಡಿಸೀಸ್ ಗೊತ್ತಿರಬೇಕು, ಕಾಸೇಟಿವ್ ಏಜೆಂಟ್ ಗೊತ್ತಿರಬೇಕು, ಸಿಂಪ್ಟಮ್ಸ್ ಗೊತ್ತಿರಬೇಕು. ಓಕೆ, so it is all about the most communicable diseases. Next, when it comes to another two concepts they have given in your textbook, that is nothing but AIDS and cancer. So what do you need to remember? In the case of AIDS, we know that the causative agent is called HIV. HIV ಇಂದ ಬರುತ್ತೆ. Then what do you need to remember? You need to remember the mode of transmission. ಸೊ ಏನ್ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಯಾವ ತರ ಅದು ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ರೆ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಟು ಹೆಲ್ದಿ ಪರ್ಸನ್. ವಾಟ್ ಆರ್ ದ ಮೀನ್ಸ್? 4 ತರ ಮಾತ್ರ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಅನ್ಸೇಫ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆರ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್ ಆರ್ ಇನ್ಫೆಕ್ಟೆಡ್ ಪರ್ಸನ್ ಅಂತ ಹೇಳ್ತೀವಿ. ಫ್ರಮ್ ಇನ್ಫೆಕ್ಟೆಡ್ ಮದರ್ ಟು ಇನ್ಫ್ಯಾಂಟ್ ಆರ್ ಹರ್ ಬೇಬಿ, ಮಗುಗೆ ಹೋಗ್ಬೋದು. ಬೈ ಯೂಸಿಂಗ್ ಅನ್ಸ್ಟೆರಿಲೈಸ್ಡ್ ಆರ್ ಕಂಟಾಮಿನೇಟೆಡ್ ಸಿರಿಂಜಸ್, ನೀಡಲ್ಸ್ ಆರ್ ಯು ಕ್ಯಾನ್ ಸೇ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಆಗ್ಬಹುದು. ಫೈನಲ್ ಆಗಿ ಇನ್ಫೆಕ್ಟೆಡ್ ಬ್ಲಡ್ ಅನ್ನ ಟ್ರಾನ್ಸ್ಫ್ಯೂಸ್ ಮಾಡೋದ್ರ ಮುಖಾಂತರ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಇಫ್ ಯು ಆರ್ ಡೊನೇಟಿಂಗ್ ಆರ್ ರಿಸೀವಿಂಗ್ ದ ಇನ್ಫೆಕ್ಟೆಡ್ ಬ್ಲಡ್, ಇಟ್ ಮೇ ಏನಾಗುತ್ತೆ, ಇನ್ನೊಬ್ರಿಗೆ ಅದು ಅಫೆಕ್ಟ್ ಮಾಡುತ್ತೆ, ಈ ತರ. ನೆಕ್ಸ್ಟ್ ಪ್ರಿವೆಂಟಿವ್ ಮೆಷರ್ಸ್ಗಳು ಗೊತ್ತಿರಬೇಕು. ಪ್ರಿವೆಂಟಿವ್ ಮೆಷರ್ಸ್. ಸೊ ವಾಟ್ ಆರ್ ದ ಪ್ರಿವೆಂಟಿವ್ ಮೆಷರ್ಸ್? ಅಗೈನ್ ಯಾವಾಗಲೂ ಕೂಡ ಹೇಳ್ತಾ ಹೋಗ್ತೀವಿ, ಇದಕ್ಕೆ ಆಪೋಸಿಟ್ ಆಗಿ ಬರೆಯೋದು ಅಷ್ಟೇ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳಿದ್ರೆ. ಅನ್ಸೇಫ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ದಟ್ ಲೀಡ್ಸ್ ಟು ಕಾಸಿಂಗ್ ದ ಇನ್ಫೆಕ್ಷನ್, ಏಡ್ಸ್ ಬರಬಹುದು. ಆದರೆ ಅಬ್ಸ್ಟೈನಿಂಗ್ ಫ್ರಮ್ ದ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿಪಲ್ ಪಾರ್ಟ್ನರ್, ಅಬ್ಸ್ಟೈನಿಂಗ್, ಅವಾಯ್ಡಿಂಗ್, ಓಕೆ, ಅವೇ ಫ್ರಮ್, ಈ ವರ್ಡ್ಸ್ಗಳನ್ನ ಸೇರಿಸಿದ್ರೆ ಈ ಮೋಡ್ ಆಫ್ ಟ್ರಾನ್ಸ್ಮಿಷನ್ಗೆ ಆಟೋಮೆಟಿಕ್ ಆಗೋದು ಪ್ರಿವೆಂಟಿವ್ ಮೆಜರ್ಸ್ ಆಗುತ್ತೆ. ನೆಕ್ಸ್ಟ್ ಟೆಸ್ಟ್ಗಳು ನಿಮಗೆ ಗೊತ್ತಿರಬೇಕು. ವಾಟ್ ಆರ್ ದ ಟೆಸ್ಟ್ ವಿ ಆರ್ ಕಂಡಕ್ಟಿಂಗ್ ಟು ಐಡೆಂಟಿಫೈ ದ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಏಡ್ಸ್ ಆರ್ HIV ಇನ್ಫೆಕ್ಟೆಡ್ ಆರ್ ಪಾಸಿಟಿವ್? ಹೇಗೆ ಗೊತ್ತಾಗುತ್ತೆ? ಒಂದು 3 ಟೆಸ್ಟ್ಗಳಿದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಸೊ ಫಸ್ಟ್ ಒನ್ ಇಟ್ ಇಸ್ ನಥಿಂಗ್ ಬಟ್ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಬಯೋಟೆಕ್ನಾಲಜಿಯಲ್ಲಿ ತಿಳ್ಕೊಳ್ತೀರಾ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಆಂಪ್ಲಿಫಿಕೇಶನ್ಗೆ ಯೂಸ್ ಮಾಡ್ತಾರೆ ಪ್ಯಾಥೋಜನ್ಸ್ಗಳದು. ಅದೇ ತರ ಆಂಟಿಬಯೋಟಿಕ್ ರಿಲೇಟೆಡ್ ಆಗಿರೋ ಇನ್ನೊಂದು ಆಂಟಿಬಾಡಿ ರಿಲೇಟೆಡ್ ಆಗಿರೋ ಟೆಸ್ಟ್ ಯಾವುದು ಅಂತ ಹೇಳಿದ್ರೆ ಎಲಿಸಾ.
ಎಂಜೈಮ್ ಲಿಂಕ್ಡ್ ಇಮ್ಯೂನೋಸಾರ್ಬೆಂಟ್ ಅಸ್ಸೆ ಅಂತ ಹೇಳ್ತೀವಿ. ಅಂಡ್ ವೆಸ್ಟರ್ನ್ ಬ್ಲಾಟ್, ದಟ್ ಇಸ್ ಆಲ್ಸೋ ರಿಲೇಟೆಡ್ ಟು ದಟ್ ಒನ್, ವೆಸ್ಟರ್ನ್ ಬ್ಲಾಟ್ ಅಂತ ಹೇಳಿ. ಸೊ ಹಾಗಾಗಿ ಟೆಸ್ಟ್ಗಳು ಗೊತ್ತಿರಲಿ. ವೆನ್ ಇಟ್ ಕಮ್ಸ್ ಟು ಕ್ಯಾನ್ಸರ್ ಅಂತ ಬಂದಾಗ ಇಟ್ಸ್ ಅ ಹ್ಯೂಜ್ ಟಾಪಿಕ್, ತುಂಬಾನೇ ದೊಡ್ಡದಾಗಿರೋ ಟಾಪಿಕ್ ಆಗಿದೆ. ಈ ಕಾನ್ಸೆಪ್ಟ್ ಅಲ್ಲಿ ನೀವು ಓದ್ತೀರಾ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕ್ಯಾನ್ಸರ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕ್ಯಾನ್ಸರ್ ಸೆಲ್ ಯಾವ ತರ ಇರುತ್ತೆ, ಅನ್ಕಂಟ್ರೋಲ್ಡ್ ಮ್ಯಾನರ್ಲಿ ಡಿವೈಡ್ ಆಗುತ್ತೆ, ಮೆಟಾಸ್ಟಾಸಿಸ್ ಅನ್ನು ಶೋ ಮಾಡುತ್ತಾ ಇಲ್ವಾ, ಎಷ್ಟು ಟ್ಯೂಮರ್ಗಳಿರುತ್ತೆ, ಬೆನೈನ್ ಟ್ಯೂಮರ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಇರುತ್ತೆ, ಸೊ ಯಾವುದಕ್ಕೆ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಇರುತ್ತೆ, ಯಾವುದಕ್ಕೆ ಇರೋದಿಲ್ಲ, ಇದೆಲ್ಲವನ್ನ ಬರಿಬೇಕಾಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಎರಡನೆಯದು ಟ್ಯೂಮರ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ, ಡಿಫರೆನ್ಸಸ್ ಆಫ್ ಟ್ಯೂಮರ್ಸ್, ಬೆನೈನ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಓದಬೇಕು. ಬಿಕಾಸ್ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಮೋಸ್ಟ್ ಆಫ್ ದ ಒನ್ ಶಾರ್ಟ್ ಲೆಕ್ಚರ್ ಅಂಡ್ ಆಲ್ಸೋ ಏನದು ನಾರ್ಮಲ್ ಲೆಕ್ಚರ್ಗಳಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಬಟ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದಟ್ ಹಿಯರ್ ವಾಟ್ ಆರ್ ದ ಟಾಪಿಕ್ಸ್, ಅನಾಲಿಸಿಸ್ ಆಗಿರೋದ್ರಿಂದ ಹೇಳ್ತಾ ಇರೋದು ಹೇಗಿರ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಡಯಾಗ್ನೋಸಿಸ್, ಅಂದ್ರೆ ಡಯಾಗ್ನೋಸಿಸ್ ನೆಕ್ಸ್ಟ್ ಬರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಡಯಾಗ್ನೋಸಿಸ್, ಡಿಟೆಕ್ಷನ್ ಆಫ್ ಕ್ಯಾನ್ಸರ್. ಸೊ ಕಾರ್ಸಿನೋಜನ್ಸ್ಗಳು ಗೊತ್ತಿರಲಿ ನಿಮಗೆ. ಕಾರ್ಸಿನೋಜೆನ್ಸ್ ಇನ್ ದ ಸೆನ್ಸ್ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್, ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಏಜೆಂಟ್ಸ್ಗಳು ಯಾವ ತರ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿರಲಿ. ಓಕೆ, ಟ್ರೀಟ್ಮೆಂಟ್ ಅಂತ ಹೇಳಿ. ಸೊ ಇಷ್ಟು ಕೂಡ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ, ಕ್ಯಾನ್ಸರ್ ಅಲ್ಲಿ ಬರುತ್ತೆ. ಇದರ ಜೊತೆಗೆ ಇಮ್ಯುನಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಯು ಶುಡ್ ರಿಮೆಂಬರ್ ದಾಟ್. ವಾಟ್ ಈಸ್ ದಾಟ್? ಇಮ್ಯುನಿಟಿ. ಆ ಇಮ್ಯುನಿಟಿಯಲ್ಲಿ ಓಕೆ, ಸೊ ಫಸ್ಟ್ ಒನ್ ಈಸ್ ಇನ್ನೇಟ್ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ. ಸಾರಿ, innate and acquired immunity. innate immunity ಅಲ್ಲಿ 4 ಬ್ಯಾರಿಯರ್ಸ್ ಬರುತ್ತೆ, ಅದಕ್ಕೆ ಎಕ್ಸಾಂಪಲ್ಸ್ ಬರುತ್ತೆ, ಪ್ರಾಕ್ಟೀಸ್ ಮಾಡಬೇಕು. 4 ಬ್ಯಾರಿಯರ್ಸ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ಯು ಶುಡ್ ಪ್ರಾಕ್ಟೀಸ್. ಅಕ್ವೈರ್ಡ್ ಇಮ್ಯುನಿಟಿ ಅಂತ ಬಂದಾಗ ಸ್ಲೋ ಆಗಿ ಡೆವಲಪ್ ಆಗೋದು, ಲಾಂಗ್ ಲಾಸ್ಟಿಂಗ್ ಆಗಿರೋದು, ಜಸ್ಟ್ ಲೈಕ್ ಆಕ್ಟಿವ್ ಇಮ್ಯುನಿಟಿ ತರ. ಸೊ ಅದರಲ್ಲಿ ಕೂಡ ಪ್ಯಾಸಿವ್ ಇಮ್ಯುನಿಟಿ ಬರುತ್ತೆ. ಓಕೆ, ಸೊ ಹಾಗಾಗಿ ಅಕ್ವೈರ್ಡ್ ಇಮ್ಯುನಿಟಿಯಲ್ಲಿ ಇಮ್ಯೂನ್ ರೆಸ್ಪಾನ್ಸಸ್ಗಳು ಕ್ರಿಯೇಟ್ ಆಗುತ್ತೆ, ಪ್ರೈಮರಿ ಮತ್ತೆ ಸೆಕೆಂಡರಿ ರೆಸ್ಪಾನ್ಸಸ್ಗಳು, ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ಗಳು. ಆಂಟಿಬಾಡಿ ಮೀಡಿಯೇಟೆಡ್, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಯಾವ್ದಾಗಿರುತ್ತೆ, ಗ್ರಾಫ್ಟ್ ರಿಜೆಕ್ಷನ್ ಮಾಡ್ತಕ್ಕಂಥ ಇಮ್ಯುನಿಟಿ ಯಾವ್ದಾಗಿರುತ್ತೆ, ಅಥವಾ ಸೆಲ್ಸ್ ಯಾವ್ದಾಗಿರುತ್ತೆ. ರೈಟ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್ ಅಂಡ್ ದಟ್ಸ್ ದೇ ಗೋನಾ ಆಸ್ಕ್, ಕಾಮನ್ ಆಗಿ ಕೇಳ್ತಾರೆ. ಸೊ ಅದನ್ನ ಬಿಟ್ರೆ ಇನ್ನೊಂದು ಗ್ರೂಪ್ ಆಫ್ ಸೆಟ್ ಆಫ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ಆಲ್ ಅಬೌಟ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್. ಈ ಕಾನ್ಸೆಪ್ಟ್ ಅಲ್ಲಿ ಗ್ರೂಪ್ ಆಫ್ ಡ್ರಗ್ಸ್ ಬಗ್ಗೆ ಕೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಓಪಿಯಾಯ್ಡ್ಸ್. ಓಕೆ, ಓಪಿಯಾಯ್ಡ್ಸ್ ಒಂದು ಗ್ರೂಪ್ ಆಫ್ ಎಕ್ಸಾಂಪಲ್ ನ ಕೊಟ್ಟಿರೋದು. ಸೆಕೆಂಡ್ ಇಸ್ ನಥಿಂಗ್ ಬಟ್ ಕೆನಾಬಿನಾಯ್ಡ್ಸ್. ರೈಟ್. ಸೊ ಆಫ್ಟರ್ ಕೆನಾಬಿನಾಯ್ಡ್ಸ್ ಕೋಕಾ ಆಲ್ಕಲಾಯ್ಡ್ಸ್. Next hallucinogens. So after that they have given tobacco and alcohol. So next to tobacco concept ide. Okay, tobacco and alcohol. So next, after all these things, withdrawal symptoms ಗಳು ಏನಿರುತ್ತೆ, ಓಕೆ, ಅದು ಯಾವ ತರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳು ಅಂದ್ರೆ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ ಅದು ಗೊತ್ತಿರಬೇಕು. ನೆಕ್ಸ್ಟ್ ಪ್ರಿವೆಂಟಿವ್ ಮೆಷರ್ಸ್, ಅವಾಯ್ಡಿಂಗ್ ದಟ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಇನ್ ಅಡೋಲೆಸೆನ್ಸ್, ಅದು ಗೊತ್ತಿರಬೇಕು. ಸೊ ಅದರೆಲ್ಲದರ ಜೊತೆಗೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಆನ್ ಮೇಲ್ ಅಂಡ್ ಫೀಮೇಲ್ ಮೇಲೆ ಎಸ್ಪೆಷಲ್ ಆಗಿ ಕೇಳ್ತಾ ಹೋಗ್ತಾರೆ. ಮೇಲ್ ಯಾವ ತರ ಆಗುತ್ತೆ, ಫೀಮೇಲ್ ಯಾವ ತರ ಆಗುತ್ತೆ, ಟೆಸ್ಟಿಕಲ್ಸ್ ರೆಡ್ಯೂಸ್ ಆಗೋದು, ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದು. ಓಕೆ, ಫೀಮೇಲ್ಗೆ ಬಂದಾಗ ಕ್ಲಿಟೋರಿಸ್ ಎನ್ಲಾರ್ಜ್ಮೆಂಟ್ ಆಗೋದು, ಬ್ರೆಸ್ಟ್ ಸೈಜ್ ಕಡಿಮೆ ಆಗೋದು. ಓಕೆ, ಸೊ ಈ ತರ ಎಲ್ಲ, ಅಥವಾ ಬಾಡಿ ಹೇರ್ ಡೆವಲಪ್ ಆಗೋದು, ಫೇಶಿಯಲ್ ಹೇರ್ ಡೆವಲಪ್ ಆಗೋದು, ಇದೆಲ್ಲ ಇದೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಐ ಹೋಪ್ ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ದೇ ಹ್ಯಾವ್ ಗಿವನ್. ನೆಕ್ಸ್ಟ್, ಇಷ್ಟೆಲ್ಲ ಕಾನ್ಸೆಪ್ಟ್ ಅಲ್ಲಿ ಸರ್ ಎಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ. ರಿಮೆಂಬರ್ ದಟ್ ಫ್ರಮ್ ದಿಸ್ ಚಾಪ್ಟರ್ 5 questions are compulsory this year. ರಿಡಕ್ಷನ್ ಆಗಿರೋದ್ರಿಂದ ರ್ಯಾಷನಲೈಸ್ಡ್ ಸಿಲೆಬಸ್ ಅಲ್ಲಿ ಓಕೆ ಕೆಲವು ಚಾಪ್ಟರ್ಗಳನ್ನ ರಿಮೂವ್ ಮಾಡಿರೋದ್ರಿಂದ ಕಾಂಪನ್ಸೇಟ್ ಮಾಡೋದಕ್ಕೆ ಅಂತ ಅಲ್ಲಿಂದ ಇಲ್ಲಿಗೆ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಸ್ವ್ಯಾಪ್ ಮಾಡೋದ್ರಿಂದ ಇಲ್ಲಿ ಕೂಡ ನಿಮ್ಗೆ ಒಂದು ಕ್ವಶನ್ ರೈಸ್ ಆಗ್ಬೋದು. ಯಾವಾಗಲೂ ಕೂಡ 4 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಬಟ್ ದಿಸ್ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟು 5 questions ಫ್ರಮ್ ದಿಸ್ ಕಾನ್ಸೆಪ್ಟ್. ಲುಕ್ ಅಟ್ ಹಿಯರ್, 5 questions from this chapter, compulsory. So here there is an analysis. ಒಂದು ಅನಾಲಿಸಿಸ್ ಇದೆ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಓದ್ಬೇಕು ಅಂತ ಹೇಳಿ. 2015 ಅಲ್ಲಿ 3 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ.
ಅದು ಕೂಡ ಯಾವ ಕಾನ್ಸೆಪ್ಟ್ ಅಲ್ಲಿ ಅಂತ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಏನಿದೆ ನೋಡಿ, ಡ್ರಗ್ಸ್ ಅಂದ್ರೆ ಡ್ರಗ್ಸ್ ಅಲ್ಲಿ ಅದು ಗ್ರೂಪ್ ಆಫ್ ಡ್ರಗ್ಸ್ ಅನ್ನ ಕೇಳಿರ್ಬೋದು, ಅಥವಾ ಒಪಿಯಾಯ್ಡ್ ಅನ್ನ ಕೊಟ್ಬಿಟ್ಟು ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಯಾವ ಪ್ಲಾಂಟ್ ಪಾರ್ಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಕೇಳಿರ್ಬೋದು. ಸಿ ದಟ್ ಈಸ್ ದ ವೇ ವಿ ಹ್ಯಾವ್ ಟು ಲರ್ನ್. ಆ ತರ ಓದ್ಬೇಕು. ಗ್ರೂಪ್ ಆಫ್ ಡ್ರಗ್ಸ್, ದ ಪ್ಲಾಂಟ್ಸ್ ಫ್ರಮ್ ವಿಚ್ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್, ಹೌ ದೇ ಆರ್ ಗೋಯಿಂಗ್ ಟು intake that, ಅದನ್ನ ಯಾವ ತರ ತೆಗೆದುಕೊಳ್ತಾರೆ, ಸ್ನಾಟಿಂಗ್, ಇಂಜೆಕ್ಷನ್, ಆರ್ ಇಟ್ ಮೇ ಬಿ ದ ಇನ್ಹೇಲಿಂಗ್, ಓಕೆ, ಸ್ಮೋಕ್ಡ್, ವಾಟ್ ಎವರ್ ಇಟ್ ಈಸ್, ಓರಲ್ ಇಂಜೆಕ್ಷನ್, ಆ ತರ. ಮಲೇರಿಯಲ್ ಪ್ಯಾರಾಸೈಟ್ ಲೈಫ್ ಸೈಕಲ್ ಬಗ್ಗೆ ಕೇಳಿದ್ದಾರೆ. ದಾಟ್ಸ್ ವೆರಿ ಇಂಪಾರ್ಟೆಂಟ್, ಐ ಡಿಡ್ಂಟ್ ಮೆನ್ಷನ್ ದೇರ್. ಬಟ್ ಮಲೇರಿಯಲ್ ಪ್ಯಾರಾಸೈಟ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಲೈಫ್ ಸೈಕಲ್ ಇದೆ, ಅಂಡ್ ಹೌ ದಟ್ಸ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಹೆಲ್ದಿ ಪರ್ಸನ್, ಮತ್ತೆ ಲಿವರ್ ಅಲ್ಲಿ ಯಾವ ತರ ಶೈಸಾಂಟ್ಸ್ಗಳು ಮಲ್ಟಿಪ್ಲೈ ಆಗುತ್ತೆ, ದೆನ್ ದಟ್ ಲೀಡ್ಸ್ ಟು ಅಟ್ಯಾಕಿಂಗ್ ದ RBCs, ರಿಲೀಸಿಂಗ್ ದ ಗೆಮೆಟೋಸೈಟ್ಸ್ ಅಲಾಂಗ್ ವಿತ್ ದ ಕೆಮಿಕಲ್ ಕಾಲ್ಡ್ ಹಿಮೋಜಾಯಿನ್. ಎಲ್ಲವೂ ಕೂಡ ಓದಿದ್ರೆ ಅದು ತುಂಬಾ ಈಸಿ ಅನ್ಸುತ್ತೆ ನಿಮಗೆ. ಇನ್ನೇಟ್ ಇಮ್ಯುನಿಟಿ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ, ಓಕೆನಾ. 3 questions ದೇ ಫಾಸ್ಟ್. ನೆಕ್ಸ್ಟ್ 2016 ಅಲ್ಲಿ 4 questions ದೇ ಫಾಸ್ಟ್ ಅಬೌಟ್ ಅಲರ್ಜಿ ಆಂಟಿಬಾಡಿ. ಅಲರ್ಜಿಕ್ ರಿಯಾಕ್ಷನ್ ಗೆ ಪ್ರೊಡ್ಯೂಸ್ ಆಗೋ ಆಂಟಿಬಾಡಿ ಯಾವುದು ನಿಮ್ಗೆ ಗೊತ್ತಿರುತ್ತೆ, IgE. ಸೊ ದೇ ಫಾಸ್ಟ್ ಕಾಮನ್ ಕೋಲ್ಡ್ ಸಿಂಪ್ಟಮ್ಸ್ ಅನ್ನ ಕೇಳಿದ್ದಾರೆ. ಸಿಂಪ್ಟಮ್ಸ್ ಅನ್ನ ಕೊಟ್ಬಿಟ್ಟು ಯಾವ ಡಿಸೀಸ್ ಸಿಂಪ್ಟಮ್ ಇದು ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಐಡೆಂಟಿಫೈ ದಟ್. ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಬಗ್ಗೆ ಒಂದು ಕ್ವಶನ್ ಇದೆ. ಸಿ ಇಫ್ ಯು ಪ್ರಾಕ್ಟೀಸ್ ದಟ್ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್, ಯು ಆರ್ ಗೋಯಿಂಗ್ ಟು ಗೆಟ್ 1 mark. ಕಾಮನ್ ಆಗಿ ಕೇಳೋ ಕ್ವಶನ್ ಅದು. ಓಕೆ, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಇಮ್ಯೂನ್ ರೆಸ್ಪಾನ್ಸ್ ಬಗ್ಗೆ ಕೇಳಿದ್ದಾರೆ, ಪ್ರೈಮರಿ ಮತ್ತೆ ಸೆಕೆಂಡರಿ ರೆಸ್ಪಾನ್ಸಸ್, ಎದರ್ ಇಟ್ ಮೇ ಬಿ ದ ಸೆಲ್ ಮೀಡಿಯೇಟೆಡ್ ಆರ್ ಇಟ್ ಮೇ ಬಿ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ ಬಗ್ಗೆ ಕೇಳಿರ್ಬೋದು. ನೆಕ್ಸ್ಟ್ 17 ಅಲ್ಲಿ 3 marks ಕ್ವಶನ್ ಕೇಳಿದ್ದಾರೆ, ಅಂದ್ರೆ 3 questions ಕೇಳಿದ್ದಾರೆ. ನಂಬರ್ ಆಫ್ ಕ್ವಶನ್ಸ್ ಇಲ್ಲಿದೆ. ನೆಕ್ಸ್ಟ್ ಕಾಮನ್ ಕೋಲ್ಡ್, ಈಡಿಸ್ ಮಸ್ಕಿಟೋ ಮತ್ತೆ ಮಾರ್ಫೈನ್ ಬಗ್ಗೆ ಕೇಳಿದ್ದಾರೆ. ಮಾರ್ಫೈನ್ ಅಂತ ಹೇಳಿದ್ರೆ ದಟ್ಸ್ ರಿಲೇಟೆಡ್ ಟು ಸ್ಮ್ಯಾಕ್, ದಟ್ಸ್ ರಿಲೇಟೆಡ್ ಟು ಅ ಕೈಂಡ್ ಆಫ್ ಮಾರ್ಫೈನ್ ಅಲ್ಲ, ಓಪಿಯಾಯ್ಡ್. ಹಾಗಾಗಿ ಅದು ನೆನಪಿರ್ಬೇಕು. 2008 ಅಲ್ಲಿ 5 questions ಕೇಳಿದ್ದಾರೆ ಈ ಚಾಪ್ಟರ್ ಇಂದ. ಓಕೆ, ಈ ವರ್ಷನೂ ಕೂಡ ನೀವು 5 questions ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಫ್ ಕೋರ್ಸ್ ದಟ್ ಈಸ್ ದ ಎಕ್ಸ್ಟೆಂಡೆಡ್ ವರ್ಷನ್. ಇಲ್ಲ ಅಂತ ಹೇಳಿದ್ರೆ 4 questions ಕಂಪಲ್ಸರಿ ಇರುತ್ತೆ. ಸೊ ಕೆನಾಬಿಸ್ ಸಟೈವಾ ಬಗ್ಗೆ, ಆಲ್ಫಾ ಇಂಟರ್ಫೆರಾನ್ಸ್ ಬಗ್ಗೆ, ರೆಟ್ರೋವೈರಸ್ ಲೈಫ್ ಸೈಕಲ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಮೆಟಾಸ್ಟಾಸಿಸ್ ಅಂದ್ರೆ ಮೆಲಿಗ್ನೆಂಟ್ ಟ್ಯೂಮರ್ ಬಗ್ಗೆ ಕೇಳಿದ್ದಾರೆ. ದೆನ್ ಇಮ್ಯೂನ್ ರೆಸ್ಪಾನ್ಸಸ್ ಬಗ್ಗೆ ಕೇಳಿದ್ದಾರೆ. ದಟ್ಸ್ ರಿಪೀಟೆಡ್, ರೈಟ್? 2 ಸಲ ರಿಪೀಟ್ ಆಯ್ತು 2 ವರ್ಷದಲ್ಲಿ. ನೆಕ್ಸ್ಟ್ 2019 ಅಲ್ಲಿ 4 questions ಕೇಳಿದ್ದಾರೆ. ದಟ್ಸ್ ರಿಲೇಟೆಡ್ ಟು HIV, ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್, ಅಲರ್ಜಿ. ಅಫ್ ಕೋರ್ಸ್ ಅಲರ್ಜಿಯಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಸಿಂಪ್ಟಮ್ಸ್ ಅನ್ನ ಕೇಳಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಆಂಟಿಬಾಡಿಯನ್ನ ಕೇಳಿರ್ತಾರೆ. LSD, ಲಿಸರ್ಜಿಕ್ ಆಸಿಡ್ ಡೈಇಥೈಲ್ ಅಮೈಡ್, ದಟ್ ಕಮ್ಸ್ ಅಂಡರ್ ಹ್ಯಾಲುಸಿನೇಷನ್, ರೈಟ್? ಸೊ ಅಟ್ರೋಪೋಬೆಲೋಡಾನ್ ನೆನ್ಪಿಟ್ಕೊಳ್ಳಿ, ಸಾರಿ ಕ್ಲಾವಿಸೆಪ್ಸ್ ನೆನ್ಪಿಟ್ಕೊಳ್ಳಿ. ಸೊ ಕ್ಲಾವಿಸೆಪ್ಸ್ ಪರ್ಪ್ಯೂರೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿಗೆ ಬಂದಾಗ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್, ದೇ ಆರ್ ಫಾಸ್ಟ್ 2 times ರೈಟ್ ನೌ, ರೈಟ್? ನೆಕ್ಸ್ಟ್ 2020 ಅಲ್ಲಿ 4 questions, ಪ್ಯಾಸಿವ್ ಇಮ್ಯುನಿಟಿ, ಮ್ಯಾಲಿಗ್ನೆಂಟ್ ಟ್ಯೂಮರ್, ಕೋಕಾ ಆಲ್ಕಲಾಯ್ಡ್ಸ್ ಅಂಡ್ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್. ರಿಪೀಟೆಡ್, ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್, ಕೋಕಾ ಆಲ್ಕಲಾಯ್ಡ್ ಡ್ರಗ್ಸ್ ಅಲ್ಲಿ ಬಂತು, ಮ್ಯಾಲಿಗ್ನೆಂಟ್ ಟ್ಯೂಮರ್ ಕ್ಯಾನ್ಸರ್ ಕಾನ್ಸೆಪ್ಟ್ ಅಲ್ಲಿ ಬಂತು, ಪ್ಯಾಸಿವ್ ಇಮ್ಯುನಿಟಿ ಕಾನ್ಸೆಪ್ಟ್ ಅಲ್ಲಿ ಬಂತು. 2021 ಅಲ್ಲಿ 4 questions ಕೇಳಿದ್ದಾರೆ. ಪ್ಯಾಥೋಜನ್ ಆಫ್ ನಿಮೋನಿಯಾ, ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ಆರ್ ದ ಕಾಸೇಟಿವ್ ಏಜೆಂಟ್ ಆಫ್ ನಿಮೋನಿಯಾ? ಸ್ಟೆಪ್ಟೋಕಾಕಸ್ ನಿಮೋನಿಯಾ, ಆರ್ ಯು ಕ್ಯಾನ್ ಸೇ ಅನದರ್ ಒನ್ ಇಸ್ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ. ಪ್ಯಾಸಿವ್ ಇಮ್ಯುನಿಟಿ, ಟ್ಯೂಮರ್ ಬಗ್ಗೆ ಮತ್ತೆ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಬಗ್ಗೆ. ಸೊ ಕ್ಯಾನ್ಸರ್ ಕಾನ್ಸೆಪ್ಟ್ ಇಂದ 2 questionಗಳನ್ನ ಕೇಳಿದ್ದಾರೆ 1 year ಅಲ್ಲಿ. ಓಕೆನಾ? ನೆಕ್ಸ್ಟ್ 2022 ಅಲ್ಲಿ 4 questions ಇದೆ. ಮಲೇರಿಯಲ್ ಪ್ಯಾರಾಸೈಟ್ಸ್ ಇದೆ. ಮಲೇರಿಯಲ್ ಪ್ಯಾರಾಸೈಟ್ ಅಂತ ಹೇಳಿದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಬಗ್ಗೆ ಕೇಳಿದ್ದಾರೆ ಅಂತ ಅರ್ಥ. ಅಲರ್ಜಿ ಇದೆ, ಸಿಂಪ್ಟಮ್ಸ್ ಆರ್ ದ ಆಂಟಿಬಾಡಿ. ನೆಕ್ಸ್ಟ್ ಅನಾಬಾಲಿಕ್ ಸ್ಟೀರಾಯ್ಡ್ಸ್ ಮತ್ತೆ ಓಪಿಯೇಟ್ ನಾರ್ಕೋಟಿಕ್ಸ್. ದಿಸ್ ಕಮ್ಸ್ ಅಂಡರ್ ಆಲ್ಕೋಹಾಲ್ ಅಬ್ಯೂಸ್. ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಕೊನೆಯಲ್ಲಿ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಸೊ ಆನ್ ಫಿಮೇಲ್ ಅಂಡ್ ಮೇಲ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೆ ನೋಡಿ ಅಲ್ಲಿ. ಓಕೆ, ಸ್ಟೀರಾಯ್ಡ್ಸ್, ಅನಾಬಾಲಿಕ್, ಸೊ ಇದೆಲ್ಲ. ಸೊ ಅಲ್ಲಿ ಓದ್ಬೇಕು. 2023 ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ 4 questions ಬಂದಿತ್ತು. ಒಂದು ಮಲೇರಿಯಾ ಬೇಸಿಸ್ ಮೇಲೆ, ನಿಮೋನಿಯಾ ಸಿಂಪ್ಟಮ್ಸ್ ಅನ್ನ ಕೇಳಿದ್ರು, ಅಂಡ್ ನೆಕ್ಸ್ಟ್ ಕಮ್ಯುನಿಕಬಲ್ ಡಿಸೀಸಸ್, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೆಲವು ಇಮ್ಯೂನ್ ರೆಸ್ಪಾನ್ಸಸ್ ನಾನು ಜಸ್ಟ್ ಮೆನ್ಷನ್ ಮಾಡಿದ್ದೀನಿ, ಯಾಕೆಂದ್ರೆ ಬೇರೆ ಬೇರೆ ಇತ್ತು ಅಲ್ಲಿ. ಹಾಗಾಗಿ ಇಮ್ಯೂನ್ ರೆಸ್ಪಾನ್ಸಸ್ ಗಳನ್ನ ಕೇಳಿದ್ರು, ಆಂಟಿಬಯೋಟಿಕ್ಸ್ ಗಳನ್ನ ಕೇಳಿದ್ರು, ಆಂಟಿಬಾಡಿ ಮತ್ತೆ ವ್ಯಾಕ್ಸಿನೇಷನ್, ಇಮ್ಯುನೈಸೇಷನ್ ಮತ್ತೆ ಇಮ್ಯೂನ್ ರೆಸ್ಪಾನ್ಸಸ್ ಅಲ್ಲೆಲ್ಲ ಇತ್ತು ಆ ಕ್ವಶನ್ಸ್ಗಳು. ಹಾಗಾಗಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಹಾಕಿದ್ದೀನಿ. ಸೊ ನಾವ್ ಯು ಕಮ್ ಟು ನೋ ಹೌ ಟು ರೀಡ್.
ಈ ಒಂದು ಅನಾಲಿಸಿಸ್ ಇಂದ ನಿಮ್ಗೆ ಅರ್ಥ ಆಗೋದು. ಸೊ ವಾಟ್ ಆರ್ ದ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್ ಫ್ರೀಕ್ವೆಂಟ್ಲಿ, ಯಾವುದನ್ನ ಕಾಮನ್ ಆಗಿ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದಾರೆ. ಅಂಡ್ ವಾಟ್ ಐ ನೀಡ್ ಟು ಫೋಕಸ್, ವಾಟ್ ಐ ನೀಡ್ ಟು ಸ್ಟಡಿ, ಎಲ್ಲವನ್ನ ಸುಮ್ಮನೆ ಓದ್ಬಿಡೋದಲ್ಲ, ಓದೋದಕ್ಕೊಂದು ಮೆಥಡ್ ಇರಲಿ, ಆ ಮೆಥಡೇ ಇಲ್ಲಿರೋದು ಅನಾಲಿಸಿಸ್ ಅಂತ ಹೇಳಿ. ಓಕೆನಾ? ಸೊ ನೌ ಲೆಟ್ಸ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ಅವಾಗಲೇ ಹೇಳಿದೆ ಕೆಲವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಕ್ವಶನ್ಸ್ಗಳಲ್ಲಿ ಕೆಲವನ್ನ ನಿಮಗೆ ಕೊಡ್ತೀನಿ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕಮೆಂಟ್ ದ್ಯಾಟ್. ಕಮೆಂಟ್ ಮಾಡಿ. ಸೊ ಲೆಟ್ ಮಿ ನೋ ಹೌ you are studying, how you are preparing for your examination. Very first question is here. A man was suffering from mental illness like a depression and insomnia. Identify the drug which is normally used as a medicine in such cases. ಈ ಕೇಸಲ್ಲಿ ಯೂಸ್ ಮಾಡೋ ಒಂದು ಡ್ರಗ್ ಯಾವುದು ಅಂತ ಕೇಳಿದ್ದಾರೆ. ಡಿಪ್ರೆಷನ್ ಅಂಡ್ ಇನ್ಸಾಮ್ನಿಯಾ. ಡಿಪ್ರೆಷನ್ ಆಗೋದು, ನಿರಾಶೆಗೆ ಒಳಗಾಗೋದು, ಇನ್ಸಾಮ್ನಿಯಾ, ಸ್ಲೀಪ್ಲೆಸ್ನೆಸ್ ಅಂತ ಹೇಳ್ತೀವಲ್ಲ ಆ ಥರ, ಯಾವುದನ್ನ ಯೂಸ್ ಮಾಡ್ಬೋದು? ಮಾರ್ಫೈನ್, ಲಿಸರ್ಜಿಕ್ ಆಸಿಡ್, ಡೈಇಥೈಲಮೈಡ್, ನಿಕೋಟಿನ್, ಹೆರಾಯಿನ್, ಯಾವುದನ್ನ ಯೂಸ್ ಮಾಡ್ತಾರೆ? ನಿಕೋಟಿನ್ ಅನ್ನ ಯೂಸ್ ಮಾಡಲ್ಲ, ಆಫ್ ಕೋರ್ಸ್ ಯು ನೋ, ಅದರಿಂದ ಆಲ್ಮೋಸ್ಟ್ ಅಡ್ವರ್ಸ್ ಎಫೆಕ್ಟ್ಗಳೇ ಜಾಸ್ತಿ ಇರುತ್ತೆ ಹೊರತು ಯಾವುದನ್ನು ಕೂಡ ಮೆಡಿಸಿನ್ ಆಗಿ ಯೂಸ್ ಮಾಡೋಲ್ಲ. ಹೆರಾಯಿನ್ ಕೂಡ ನಾವು ಕಾಮನ್ ಆಗಿ ಎಲ್ಲಿ ನೋಡಿರ್ತೀವಿ, ಅಬ್ಸರ್ವ್ ಮಾಡಿರ್ತೀವಿ, opioids-ಗಳಲ್ಲಿ, right? Next, morphine is not the right answer, and the right answer is lysergic acid diethylamide, LSD. ಓಕೆನಾ? ಅಂದ್ರೆ ಈ ಒಂದು ಇದನ್ನ ನೆನ್ಪಿಟ್ಕೊಳ್ಳಿ, ಮೆಂಟಲ್ ಇಲ್ನೆಸ್ ಲೈಕ್ ಡಿಪ್ರೆಷನ್ ಅಂಡ್ ಇನ್ಸಾಮ್ನಿಯಾ, ಇದು ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ನೆಕ್ಸ್ಟ್ ಕ್ವೆಶ್ಚನ್. In the life cycle of plasmodium, fertilization takes place in. Fertilization ಎಲ್ಲ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ನೋಡಿರ್ತೀರಾ ನೀವು. So the sporozoites are the infectious stage of form of plasmodium that enters into the human blood stream ಮುಖಾಂತರ ಲಿವರ್ ಅನ್ನ ರೀಚ್ ಆಗುತ್ತೆ. ಲಿವರ್ ಅಲ್ಲಿ ಶೈಸಾಯ್ಡ್ಸ್ಗಳು ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮುಖಾಂತರ. ದೆನ್ ದಟ್ ಈಸ್ ಅಟ್ಯಾಕಿಂಗ್ ದ ಆರ್ಬಿಸಿಸ್. ಆರ್ಬಿಸಿ ಅಲ್ಲಿ ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ದೇ ಆರ್ ರಿಲೀಸಿಂಗ್ ದ ಗೆಮೆಟೋಸೈಟ್ಸ್ ಅಲಾಂಗ್ ವಿತ್ ದ ಕೆಮಿಕಲ್ ಕಾಮನ್ಲಿ ಕಾಲ್ಡ್ ಹಿಮೆಜಾಯಿನ್. ಸೊ ಇದೆಲ್ಲ ಓದಿರ್ತೀರಾ ನೀವು. ಸೊ ಇವಾಗ ಪ್ಲಾಸ್ಮಾ ಫರ್ಟಿಲೈಸೇಷನ್ ಎಲ್ಲ ಆಗುತ್ತೆ. ಒನ್ಸ್ ದ ಗೆಮೆಟೋಸೈಟ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಆರ್ಬಿಸಿಸ್, they are taken up by the mosquito which is healthy. ಅದನ್ನ taken up ಆಗುತ್ತೆ. Finally the fertilization of these two gametocytes, ಮೇಲ್ ಮತ್ತೆ ಫಿಮೇಲ್ ಗೆಮೆಟೋಸೈಟ್ಸ್ ಗಳು ಆಗೋದು ಎಲ್ಲಿ? ಆಪ್ಷನ್ಸ್ ಆರ್ ಲಿವರ್ ಸೆಲ್ ಅಲ್ಲಿ ಇದು ಮಲ್ಟಿಪ್ಲಿಕೇಶನ್ ಆಗೋದು. salivary glands ಅಲ್ಲಿ that is about the final stage where the sporozoites are being stored. Okay, ultimately they are waiting to inject to the healthy person or the any other person. So RBCs of ಹ್ಯೂಮನ್ಸ್ ಅಲ್ಲಿ ಆಗೋದು, ಗೆಮೆಟೋಸೈಟ್ಗಳು ಫಾರ್ಮೇಶನ್ ಆಗೋದು. ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಸ್ಟಮಕ್ ಆಫ್ ಮಸ್ಕಿಟೋ. ಸ್ಟಮಕ್ ವಾಲ್ ಅಂತ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರಬಹುದು. ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್. ದ ಟೈಪ್ ಆಫ್ ಆಂಟಿಬಾಡಿ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಅಲರ್ಜಿಕ್ ರಿಯಾಕ್ಷನ್. ಅಲರ್ಜಿಕ್ ರಿಯಾಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಟೈಪ್ ಆಫ್ ಆಂಟಿಬಾಡಿ ಯಾವ್ದಾಗಿರುತ್ತೆ? ಓಕೆ, ಸೊ ಡೈರೆಕ್ಟ್ ಆಗಿ ಆನ್ಸರ್ ಗೊತ್ತಿರಬೇಕು ನಮಗೆ. ಮೋಸ್ಟ್ ಅಬೌಂಡೆಂಟ್ ಈವನ್ ಇನ್ ಫೀಟಸ್ ಅಲಾಂಗ್ ಇನ್ ಅವರ್ ಬಾಡಿ, ಈ ಎರಡರಲ್ಲೂ ಕೂಡ ಇರೋದು ಯಾವುದು ಅಂತ ಹೇಳಿದ್ರೆ IgG. IgG ಅನ್ನೋದಾಗಿರುತ್ತೆ, ಮೋಸ್ಟ್ ಅಬೌಂಡೆಂಟ್ ಆಗಿರುತ್ತೆ. ಸೊ ಅದೇ ಅಲರ್ಜಿಕ್ ಅಂತ ಬಂದಾಗ ದಟ್ ಶುಡ್ ಬಿ IgE. IgA ದಾಟ್ಸ್ ದ ಆಂಟಿಬಾಡಿ ಪ್ರೆಸೆಂಟ್ ಇನ್, ಅಂದ್ರೆ ಅಬೌಂಡೆಂಟ್ ಆಗಿರೋದು ಕೊಲೆಸ್ಟ್ರಾಮ್ ಅಲ್ಲಿ. ದಾಟ್ ಈಸ್ ನಥಿಂಗ್ ಬಟ್ ದ ಮಿಲ್ಕ್, so produced from the mother's mammary gland during the initial days of lactation, colostrum ಅಲ್ಲಿ. ಸೊ ಹಾಗಾಗಿ ಅಲರ್ಜಿಕ್ ಗೆ ರಿಯಾಕ್ಷನ್ ಗೆ ಪ್ರೊಡ್ಯೂಸ್ ಆಗೋ ಆಂಟಿಬಾಡಿ IgE ಆಗಿರುತ್ತೆ. ಅದ್ರ ಜೊತೆಗೆ ಹಿಸ್ಟಮೈನ್, ಈ ಕೆಮಿಕಲ್ಸ್ ಗಳೇನಿರುತ್ತೆ, ಸೆರೋಟೋನಿನ್, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಓಕೆ, ಸೊ IgE is the right answer for this question. So next question is here, and which of the following sets of disease is caused by bacteria? Communicable disease ಬಗ್ಗೆ ಕೇಳ್ತಾ ಇದ್ದಾರೆ. So we must know what are diseases caused by bacteria, virus, helminthes or the fungus ಗೊತ್ತಿರಬೇಕು. ಸೊ ಅದರಲ್ಲಿ ಕಾಲೆರಾ ಮತ್ತೆ ಟೆಟಾನಸ್ ಇದೆ. ಟೈಫಾಯ್ಡ್, ಸ್ಮಾಲ್ ಪಾಕ್ಸ್ ನೋ. ನೆಕ್ಸ್ಟ್ ಟೆಟಾನಸ್, ಮಮ್ಸ್ ನೋ. ವೈರಸ್ ಕಾಸಿಂಗ್ ಡಿಸೀಸಸ್ ಇವೆರಡೂ ಕೂಡ. ಹಬ್ಸ್ ಮತ್ತೆ ಇನ್ಫ್ಲೂಯೆನ್ಸಾ ಇವೆರಡೂ ಕೂಡ ವೈರಸ್ ಇಂದ ಕಾಸ್ ಆಗೋ ಡಿಸೀಸ್ಗಳಾಗಿರುತ್ತೆ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ದಿಸ್ ಫಸ್ಟ್ ಆಪ್ಷನ್ ಕಾಲೆರಾ, ವಿಬ್ರಿಯೋ ಕಾಲೆರೆ ಮತ್ತೆ ಕ್ಲಾಸ್ಟ್ರಿಡಿಯಂ ಟೆಟಾನಿ. ವಿಬ್ರಿಯೋ ಕಾಲೆರೆ ಅಂಡ್ ಕ್ಲಾಸ್ಟ್ರಿಡಿಯಂ ಟೆಟಾನಿ, ಸೊ ದೇ ಆರ್ ದ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ ಯಾವುದು? ಒಂದು ಕಾಲೆರಾ, ಇನ್ನೊಂದು ಟೆಟಾನಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್?
ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಅಲ್ಲ ಅಂತ ಕೇಳ್ತಿದ್ದಾರೆ. ಸೊ ಐ ಹೋಪ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಈ ಕ್ವಶನ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ದ ಕ್ಲೂ ಕೊಡ್ತೀನಿ. ಓಕೆ, ಈಗ ಸ್ಲೀಪಿಂಗ್ ಸಿಕ್ನೆಸ್ ಅನ್ನೋದು ಟ್ರೈಪೆನೋಸೋಮಾ ಇಂದ ಬರುತ್ತೆ. ಬಟ್ ದೇ ಆರ್ ಆಸ್ಕಿಂಗ್, ಇಲ್ಲಿ ಕೊಟ್ಟಿರೋದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ವೆಕ್ಟಾರ್. ಸೊ ದೇ ಹ್ಯಾವ್ ಪ್ರೊವೈಡೆಡ್ ವೆಕ್ಟಾರ್ ಹಿಯರ್, ವೆಕ್ಟಾರ್ಸ್ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಗಳನ್ನ ಕ್ಯಾರಿ ಮಾಡೋದು. ಓಕೆ, ಹಿಯರ್ ದೇ ಹ್ಯಾವ್ ಪ್ರೊವೈಡೆಡ್ ಡಿಸೀಸಸ್. ಓಕೆ, ಸೊ ಐಡೆಂಟಿಫೈ ದ ಇನ್ಕರೆಕ್ಟ್ ಒನ್, ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. 3 ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಬಟ್ ನಾಟ್ ದ ಒನ್. ಯಾವುದು ಅಂತ ಐಡೆಂಟಿಫೈ ಮಾಡಿ ಕಮೆಂಟ್ ಮಾಡಿ. ಓಕೆನಾ? ಸೊ ಕಮೆಂಟ್ ಮಾಡ್ತೀರಲ್ಲ, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್. ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ದ ಸಿಂಪ್ಟಮ್ ಆಫ್ ಟೈಫಾಯ್ಡ್? ಸಿಂಪ್ಟಮ್ಸ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಅವ್ರು ಕೇಳಿರೋದು ನಾಟ್ ದ ಸಿಂಪ್ಟಮ್ ಅಂತ ಹೇಳ್ಬಿಟ್ಟು, ಯಾವುದು ಸಿಂಪ್ಟಮ್ ಅಲ್ಲ. ದಟ್ ಮೀನ್ಸ್ 3 amongst these 4 are the symptoms of typhoid, but not the one. We have to identify what is that. Sustained fever 39 to 40 degrees centigrade, of course it is the symptom of typhoid. Headache and loss of appetite. Loss of appetite ಅಂತ ಬಂದ್ರೆ ಇದು ಸ್ಟಮಕ್ ಮತ್ತೆ ಅಬ್ಡೋಮೆನ್ ಅಂತ ಏನ್ ಹೇಳ್ತೀವಿ, ಇಂಟೆಸ್ಟೈನ್ ರಿಲೇಟೆಡ್ ಆಗಿರೋದ್ರಿಂದ ಇದು ಕೂಡ ಒಂದು ಸಿಂಪ್ಟಮ್ ಆಗಿರುತ್ತೆ. ಸೊ hence these 2 are not the ಆನ್ಸರ್ ಫಾರ್ ದಿಸ್ ಕ್ವಶನ್. ಸ್ಟಮಕ್ ಪೈನ್ ಮತ್ತೆ ಕಾನ್ಸ್ಟಿಪೇಷನ್ ಇರುತ್ತೆ. ಸೋರ್ ಥ್ರೋಟ್ ಮತ್ತೆ ಹಾರ್ಸ್ನೆಸ್, these are the symptoms of, recall ಮಾಡ್ಕೊಳ್ತಾ ಇರಬೇಕು, these are the symptoms of common cold. Okay, along with the cough, sneezing, headache, tiredness, ಅದರಲ್ಲಿ ಸೋರ್ ಥ್ರೋಟ್ ಮತ್ತೆ ಹಾರ್ಸ್ನೆಸ್ ಅಂತ ಬರುತ್ತೆ. ಸೊ these are the symptoms of common cold, not the symptoms of typhoid. The right answer is option D. Next question is here, and the question says, ಏನು ಹೇಳ್ತಾ ಇದೆ? The infectious stage of plasmodium that enters the human body is, ಹ್ಯೂಮನ್ ಬಾಡಿಯನ್ನ ಎಂಟರ್ ಆಗೋ ಇನ್ಫೆಕ್ಷಿಯಸ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ ಯಾವ್ದಾಗಿರುತ್ತೆ? ಓಕೆ, ಟ್ರೈ ಮಾಡ್ಬೋದು ಆನ್ಸರ್ ಮಾಡೋದಕ್ಕೆ. ಟ್ರೋಫೋಜಾಯ್ಡ್ಸ್, ಸ್ಪೋರೋಜಾಯ್ಡ್ಸ್, ಫೀಮೇಲ್ ಗೆಮೆಟೋಸೈಡ್ಸ್, ಮೇಲ್ ಗೆಮೆಟೋಸೈಡ್ಸ್. ವಿ ನೋ ದಟ್ ಸ್ಪೋರೋಜಾಯ್ಡ್ಸ್ ಆಕ್ಚುಲಿ ನಾವು ಒಂದು ಕ್ಲಾಸಿಫಿಕೇಶನ್ ಸ್ಟಡಿ ಮಾಡಬೇಕಿದ್ರೆ ಅಮೀಬಾಯ್ಡ್ ಅಂತ ನೋಡ್ತೀವಿ. ಹ್ಯಾವ್ ಯು ಸ್ಟಡಿಡ್ ದಟ್? ಅಮೀಬಾಯ್ಡ್ ಅಥವಾ ಸ್ಪೋರೋಝೋನ್ಸ್ ಅಂತ ಒಂದು ಕ್ಲಾಸ್ ಬರುತ್ತೆ. ಆ ಸ್ಪೋರೋ ಅಥವಾ ಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಅದನ್ನ ನಾವು ಸ್ಪೋರೋಝೋನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್, ಎ ಪರ್ಸನ್ ಸಫರಿಂಗ್ ಫ್ರಮ್ ಅ ಡಿಸೀಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ಸೊ ಎಕ್ಸ್ಪೀರಿಯನ್ಸಸ್ ರಿಕರಿಂಗ್ ಚಿಲ್ ಅಂಡ್ ಫೀವರ್ at the time when, ಯಾವಾಗ ಅವರಿಗೆ ರಿಕರಿಂಗ್ ಫೀವರ್ ಮತ್ತೆ ಚಿಲ್ದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ. The sporozoids released from our bases are being rapidly killed and broken down inside the spleen ಆ ಟೈಮಲ್ಲಿ. ನೆಕ್ಸ್ಟ್, the trophozoids reaches the maximum. We are not considering that because we have to identify the chemical as well. The parasite, after its rapid multiplication inside the RBCs, rupture them to release the stage enter to the fresh RBCs. This is the right answer, right? allondu chemical produce agutte, that is called hemozoin anta heli, hemozoin. So that is responsible for causing the recurring fever and chill. So right answer for this question is option C. The micro gametocytes and megagametocytes indicating male and female gametocytes anta are being destroyed by the WBC is not the right answer. So the right answer for this question is option C. Next question on interferons are secreted by. Interferons, these are responsible for protecting the neighboring cells so from the infection. ನೈಬರಿಂಗ್ ಸೆಲ್ಸ್ ಅನ್ನ ಇನ್ಫೆಕ್ಷನ್ ಇಂದ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಹಾಗಿದ್ರೆ ಆ ಇಂಟರ್ಫೆರಾನ್ಸ್ಗಳು ಎಲ್ಲಿಂದ ಸೆಕ್ರೆಟ್ ಆಗುತ್ತೆ ಅಂತ ಕ್ವಶನ್ ಇದೆ. ಲಿವರ್, ನಾಟ್. ಸ್ಪ್ಲೀನ್, ನೋಪ್. ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ ಅಂಡ್ ಲಿಂಫೋಸೈಟ್ಸ್. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇರಬೇಕು ನಿಮ್ಗೆ ಇವಾಗ. ಏನದು? ಇಂಟರ್ಫೆರಾನ್ಸ್ ವಿಚ್ ಆರ್ ಬೀಯಿಂಗ್ ಸೆಕ್ರೆಟೆಡ್ ಬೈ ದ ಇನ್ಫೆಕ್ಟೆಡ್ ಸೆಲ್ಸ್, ಎಸ್ಪೆಷಲಿ ದ ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್, which are protecting the neighboring cells from the infection. ಮತ್ತೆ ಫರ್ದರ್ ಇನ್ಫೆಕ್ಷನ್ ಆಗದೇ ಇರೋ ತರ ಅದು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ದ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್, ಟು ವಿಚ್ ಟೈಪ್ ಆಫ್ barriers under innate immunity do the saliva in mouth and the tears from the eyes belong? ಯಾವ ಇನ್ನೇಟ್ ಇಮ್ಯುನಿಟಿಗೆ ಬರುತ್ತೆ? ಸಲೈವಾ ಫ್ರಮ್ ದ ಮೌತ್ ಅಂಡ್ tears from the eyes.
ಎಲ್ಲಿ ಬರುತ್ತೆ? ವಿ ನೋ ಅಬೌಟ್ ದ ಇನ್ನೇಟ್ ಇಮ್ಯುನಿಟಿ, ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಬರ್ತ್ ಅಂಡ್ ಇನ್ಹೆರಿಟೆಡ್ ಫ್ರಮ್ ದ ಪ್ಯಾರೆಂಟ್ಸ್ ಅಂತ 3 ವರ್ಡ್ಗಳ ಸೆಂಟೆನ್ಸ್ಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ present at a time of birth, accomplished by barriers, by providing barriers. So what are those barriers? Physical, physiological, cytokine barriers ಅಂತೆಲ್ಲ, ಸೆಲ್ಯುಲಾರ್ ಬ್ಯಾರಿಯರ್ 4 ಥರ ತಿಳ್ಕೊಂಡಿರ್ತೀರ. ಸೆಲ್ಯುಲಾರ್ ಬ್ಯಾರಿಯರ್ ಅಂತ ಬಂದಾಗ ನ್ಯಾಚುರಲ್ ಕಿಲ್ಲರ್, ನ್ಯೂಟ್ರಲ್ಸ್ ಅಥವಾ PMNL ಅಂತೆಲ್ಲ ಓದಿರ್ತೀವಿ. ನೆಕ್ಸ್ಟ್ ಇಲ್ಲಿ ಫಿಸಿಯಲಾಜಿಕಲ್ ಅಂತ ಬಂದಾಗ ವಿಚ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಗ್ಲ್ಯಾಂಡ್ಸ್ ಆರ್ ಎನಿ ಅದರ್ part of our body which are responsible for destroying them, ಆ ಒಂದು ಪ್ಯಾಥೋಜನ್ಸ್ಗಳನ್ನ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಇದೆ ಇಲ್ಲಿ ಇವಾಗ. ಓಕೆ, ಮೌತ್ ಇಂದ ಅಥವಾ ಸಲೈವರಿ ಗ್ಲ್ಯಾಂಡ್ಸ್ ಇಂದ ಸಲೈವ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಲೈಕ್ ವೈಸ್ ಟಿಯರ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಐಸ್, ಐಸ್ ಇಂದ ಟಿಯರ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸ್ಟಮಕ್ ಇಂದ, ಯು ನೋ ದಟ್ ರೈಟ್, ಸ್ಟಮಕ್ ಇಂದ ಏನ್ ಪ್ರೊಡ್ಯೂಸ್ ಆಗುತ್ತೆ? ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇ ತರ ಸ್ವೆಟ್ ಇಸ್ ಆಲ್ಸೋ ಕೈಂಡ್ ಆಫ್ ಬ್ಯಾರಿಯರ್ ಇನ್ ಚಿಲ್ಡ್ರನ್, ಮಕ್ಕಳಲ್ಲಿ. ಇವೆಲ್ಲದೂ ಕೂಡ ಏನಾಗಿರುತ್ತೆ? ಫಿಸಿಯಲಾಜಿಕಲ್ ಬ್ಯಾರಿಯರ್ ಆಗಿರುತ್ತೆ, ಟೈಪ್ ಆಫ್ ಇನ್ನೇಟ್ ಇಮ್ಯುನಿಟಿ. ಇಟ್ಸ್ ಅ ಕೈಂಡ್ ಆಫ್ ಅ ಬ್ಯಾರಿಯರ್. ಸೊ ಯು ಕ್ಯಾನ್ ಸೇ ದ ರೈಟ್ ಆನ್ಸರ್ ಇಸ್ ನಾಟ್ ದ ಸೈಟೋಕೈನ್ ಬ್ಯಾರಿಯರ್, ನಾಟ್ ದ ಸೆಲ್ಯುಲರ್. ಸೈಟೋಕೈನ್ ಬ್ಯಾರಿಯರ್, ಸೆಲ್ಯುಲಾರ್ ಬ್ಯಾರಿಯರ್ ಮೀನ್ WBCs, PMNL, ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್ ಅಂತ ಹೇಳ್ತೀವಲ್ಲ, ಅದು physiological barrier is the right answer, not the physical barrier. Physical barrier anta bandaga, there you can observe mucous epithelium present in urinogenital tract as well as respiratory tract. Should remember that. The right answer is option C for this question. Next question. Antigen binding site in an antibody is found between. We have studied about the antibody molecule. That is Y in shape. Y shape ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಒಂದು ಸ್ಟ್ರಕ್ಚರ್ ನೋಡಿರ್ತೀರಾ. ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಈಸ್ ದ ಲೈಟ್ ಚೈನ್ ಆರ್ ಯು ಕ್ಯಾನ್ ಸೇ ದಿಸ್ ಈಸ್ ದ ಹೆವಿ ಚೈನ್, ವಾಟ್ ಎವರ್ ಇಟ್ ಈಸ್. ಈ ಪೋರ್ಷನ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಅಬ್ಸರ್ವ್ ದರ್ ಇಸ್ ಅ ಸೈಟ್, ಇಲ್ಲೊಂದು ಸೈಟ್ ಇರುತ್ತೆ. ದಿಸ್ ಸೈಟ್ ಇಸ್ ಕಾಮನ್ಲಿ ಕಾಲ್ಡ್ ಆಂಟಿಜನ್ ಬೈಂಡಿಂಗ್ ಸೈಟ್. ಆಂಟಿಜನ್ ಬೈಂಡಿಂಗ್ ಸೈಟ್. ಸೊ ನಾವು they are asking where it is present. ಎಲ್ಲಿರುತ್ತೆ antigen binding site? It is present between 2 light chains, no. It is present between 2 heavy chains, no. 1 heavy chain and 1 light chain is the right answer. Look at here. If you are considering this is the light chain and this is the heavy chain, an antibody molecule is always represented as H2L2. H2L2 indicating that having 2 heavy chains, 2 light chains. ಅಂದ್ರೆ ಕಾಮನ್ ಆಗಿ IG ಅಂತಲೂ ಕೂಡ ಹೇಳ್ತೀವಿ ಆಂಟಿಬಾಡಿಯನ್ನ, ಅಂದ್ರೆ ಇಮ್ಯುನೋಗ್ಲೋಬ್ಯುಲಿನ್ ಅಂತ ಹೇಳಿ. ಸೊ ಹಾಗಾಗಿ ಆಂಟಿಜನ್ ಬೈಂಡಿಂಗ್ ಸೈಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ 1 ಲೈಟ್ ಚೈನ್ ಅಂಡ್ 1 ಹೆವಿ ಚೈನ್ ಆಫ್ ಆನ್ ಆಂಟಿಬಾಡಿ ಮಾಲಿಕ್ಯೂಲ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿಯರ್ ಇಟ್ ಈಸ್ ಪ್ರೈಮರಿ ಲಿಂಫ್ಯಾಟಿಕ್ ಆರ್ಗನ್ಸ್ serves as the site for primary lymphatic organs. We know that lymphoid organs are of 2 types, primary and secondary. Primary T and as well as ಮತ್ತೆ B ಅನ್ನೋ 2 ವರ್ಡ್ ಅನ್ನ ಲೆಟರ್ ಅನ್ನ ನೆನ್ಪಿಟ್ಕೊಬೇಕು. ಅಂದ್ರೆ ಬೋನ್ ಮ್ಯಾರೋ ಮತ್ತೆ ಥೈಮಸ್. So what is the main function of bone marrow and the thymus? They are providing the microenvironment for the formation and maturation of lymphocytes. ಲಿಂಫೋಸೈಟ್ಸ್ಗಳು ಫಾರ್ಮೇಷನ್ ಆಗಲಿಕ್ಕೆ, ಮೆಚೂರ್ ಆಗಲಿಕ್ಕೆ ಮೈಕ್ರೋ ಎನ್ವೈರನ್ಮೆಂಟ್ ಅನ್ನು ಪ್ರೊವೈಡ್ ಮಾಡೋದು ಬೋನ್ ಮ್ಯಾರೋ ಮತ್ತೆ ಥೈಮಸ್ ಆಗಿರುತ್ತೆ. ಅಲ್ಲಿಂದಾನೇ ಬಿ ಲಿಂಫೋಸೈಟ್ಸ್ ಮತ್ತೆ ಟಿ ಲಿಂಫೋಸೈಟ್ಸ್ಗಳು ಪ್ರೊಡ್ಯೂಸ್ ಆಗೋದು. ಹಾಗಿದ್ರೆ ಆಂಟಿಬಾಡಿ ಫಾರ್ಮೇಷನ್ ಆಗುತ್ತಾ? ನೋ. ಲಿಂಫ್ ಫಾರ್ಮೇಷನ್, ನಾಟ್ ಲಿಂಫ್. ರಿಮೆಂಬರ್ ದಟ್. ಸೊ ನೆಕ್ಸ್ಟ್, ಲಿಂಫೋಸೈಟ್ಸ್ ಟು ಎನ್ಕೌಂಟರ್ ಬೈಂಡ್ ಟು ಆಂಟಿಜನ್. ಲಿಂಫ್ ನೋಡ್ಸ್ಗಳಲ್ಲಿ ಆಗೋದು ಸೆಕೆಂಡರಿ. ಅದು lymphocyte formation and maturation is the right answer for this question. Option D is the right answer. Next question is here. Mast cells secrete. Mast cell ಅನ್ನೋದು ಏನನ್ನ secrete ಮಾಡುತ್ತೆ? So we have studied this in detail. So and actually ಈ ವರ್ಷ ಅದನ್ನ ರಿಮೂವ್ ಮಾಡಿದ್ದಾರೆ ರೇಷನಲ್ ಸಿಲೆಬಸ್ ಅಲ್ಲಿ. While we are discussing about areolar tissue, ಅದರಲ್ಲಿ ಕೆಲವು ಟಿಶ್ಯೂಗಳಿರುತ್ತೆ, ಐ ಮೀನ್ ಸೆಲ್ಸ್ ಮತ್ತೆ ಫೈಬರ್ಸ್ಗಳಿರುತ್ತೆ, ರೈಟ್? ಪ್ಲಾಸ್ಮಾ ಸೆಲ್ಸ್, ಮ್ಯಾಕ್ರೋಫೇಸಸ್, ಅದ್ರ ಜೊತೆಗೆ ಕೊಲಾಜನ್ ಫೈಬರ್ಸ್ಗಳಲ್ಲೇ ಇರುತ್ತೆ. ಸೊ ದೇರ್ ಇನ್ ಬಿಟ್ವೀನ್ ದೆಮ್ ದೇರ್ ಇಸ್ ಅ ಲಾರ್ಜ್ ಆಫ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಇಸ್ ಪ್ರೆಸೆಂಟ್ ಅಂಡ್ ಇಟ್ ಇಸ್ ಕಾಲ್ಡ್ ಏರಿಯೋಲಾರ್ ಟಿಶ್ಯೂ.
and we have mentioned as a mast cell anta heli. So they are mainly responsible for producing chemical commonly called histamine, serotonin, heparin antala helbiಟ್ಟು. These are the chemicals which are controlling most of our involuntary activities. Control ಮಾಡುತ್ತೆ ನಮಗೆ ಗೊತ್ತಿಲ್ಲದ ಹಾಗೆ. ಹಾಗಿದ್ರೆ mast cell secretes heparin no, myoglobin no, histamine is the right answer, not the hemoglobin. So right answer for this question is histamine, serotonin, heparin. ಅದು ಯಾವುದೇ ಆನ್ಸರ್ ಕೊಟ್ಟಿದ್ರು ಕೂಡ ಅದಾಗ್ತಿತ್ತು, ಬಟ್ ಇವಾಗ ಹಿಸ್ಟಮೈನ್ ಕೊಟ್ಟಿರೋದ್ರಿಂದ we are selecting option C as a right answer. Next question is here. Due to genetic and other unknown reasons, the immune system attacks the body's own tissues or organ. This condition is called, ಈ ಕಂಡೀಷನ್ ಏನಂತ ಹೇಳ್ತೀವಿ, ಸೆಪರೇಟ್ ಸಬ್ ಟಾಪಿಕಲ್ ಇದನ್ನ ನಾವು ಓದಿರ್ತೀವಿ. ಸೊ ವಾಟ್ ಇಸ್ ದಟ್ ಕಂಡೀಷನ್? ಸೊ ವಿಚ್ ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ದ ಸೆಲ್ಫ್ ಅಂಡ್ ನಾನ್ ಸೆಲ್ಫ್. ಐಡೆಂಟಿಫೈ ಮಾಡೋದಕ್ಕಾಗಲ್ಲ. And it is started to reject its own cells, body cells. It is started to destroy of its own body cells, tissues, organs. ಈ ಕಂಡೀಷನ್ ಏನಂತ ಹೇಳ್ತೀವಿ? ಎಕ್ಸಾಂಪಲ್ಸ್ ತೆಗೆದುಕೊಂಡಿರ್ತೀವಿ, ಮೈಸ್ಥೇನಿಯಾ ಗ್ರಾವಿಸ್, ಸಿಸ್ಟಿಕ್ ಫೈಬ್ರೋಸಿಸ್, ಆಡಿಸನ್ಸ್ ಡಿಸೀಸ್ ಅಂತೆಲ್ಲ ಹೇಳ್ಬಿಟ್ಟು. ಈ ಎಲ್ಲ ಡಿಸೀಸ್ಗಳು ಕೂಡ ಯಾವ ಒಂದು ಟೈಪ್ ಆಫ್ ಕಂಡೀಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಓದಿದ್ರೆ ನೆನಪಿರ್ಬೇಕು ನಿಮಗೆ. And it is not the innate immunity, it is a kind of autoimmunity. What is that? Autoimmunity. And acquired immunity, passive immunity, right answer ಅಲ್ಲ. ಸೊ ಇನ್ನು ಎಕ್ಸಾಂಪಲ್ಸ್ ಈಗ ಬೇರೆ ತರ ಕೇಳಬಹುದು ಈ ಕ್ವಶನ್ ಅನ್ನ. ಓಕೆ, ಕೆಲವು ಎಕ್ಸಾಂಪಲ್ಸ್ ನ ಕೊಟ್ಬಿಟ್ಟು ಯಾವುದಕ್ಕೆ ಅದು ಎಕ್ಸಾಂಪಲ್ ಆಗುತ್ತೆ, ಯಾವ ಕಂಡೀಷನ್ಗೆ ಅಂತ ಹೇಳಿದಾಗ, ಅಂದ್ರೆ ಎಡಿಸನ್ಸ್ ಡಿಸೀಸ್ ಆಗಬಹುದು ಅಥವಾ ಸಿಸ್ಟಿಕ್ ಫೈಬ್ರೋಸಿಸ್, ಸೊ ಆಸ್ ಐ ಸೆಡ್ ಮೈಸ್ಥೇನಿಯಾ ಗ್ರೇವಿಸ್, ಇದೆಲ್ಲ. ಹಾಗಾಗಿ the right answer is option B. Next, which cells does HIV primarily target and infect? Why so? ಈಗ HIV ಅನ್ನೋದು ಹ್ಯೂಮನ್ ಇಮ್ಯೂನೋ ಡಿಫಿಷಿಯನ್ಸಿ ವೈರಸ್, ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ಎ ಡಿಸೀಸ್ ಕಾಲ್ಡ್ ಏಡ್ಸ್ ಕಾಸ್ ಮಾಡುತ್ತೆ. ಬಟ್ ನಮ್ಮ ಬಾಡಿಯಲ್ಲಿ ಆಂಟಿಬಾಡೀಸ್ಗಳಿರುತ್ತೆ. ದೇ ಆರ್ ಆಲ್ವೇಸ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಬೈ ಅಟ್ಯಾಕಿಂಗ್ ದೆಮ್, ಅಟ್ಯಾಕ್ ಮಾಡ್ತಾ ಇರುತ್ತೆ. ಬಟ್ ಇನ್ ದ ಕೇಸ್ ಆಫ್ HIV, ಈ HIV ಎಂಟರ್ ಆದಾಗ ಪ್ರೈಮರಿ ಆಗಿ ಇದು ಯಾವುದನ್ನ ಟಾರ್ಗೆಟ್ ಮಾಡುತ್ತೆ? RBCs ನ ಟಾರ್ಗೆಟ್ ಮಾಡುತ್ತಾ? RBCs ಆರ್ ವೆರಿ ಯೂಸ್ಫುಲ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್. ಹೌದಾ? ಅದು ರೆಸ್ಪಿರೇಟರಿ ಗ್ಯಾಸಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಡಿಫೆನ್ಸ್. ಡಿಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಆಪ್ಷನ್ ಇದೆ ವೈಟ್ ಬ್ಲಡ್ ಸೆಲ್ಸ್. ಅದರಲ್ಲೂ ಕೂಡ ನಾವು ಎರಡು ತರ ನೋಡ್ತೀವಿ, ಗ್ರಾನ್ಯುಲಾರ್ ಲ್ಯೂಕೋಸೈಟ್ಸ್ ಅಂಡ್ ಆಲ್ಸೋ ಎಗ್ರಾನ್ಯುಲಾರ್ ಲ್ಯೂಕೋಸೈಟ್ಸ್, ಲಿಂಫೋಸೈಟ್ಸ್, ಮಾನೋಸೈಟ್ಸ್, ಆಸಿಡೋಫಿಲ್ಸ್, ಬ್ಯಾಸೋಫಿಲ್ಸ್, ನ್ಯೂಟ್ರೋಫಿಲ್ಸ್ ಅಂತೆಲ್ಲ ಹೇಳ್ಬಿಟ್ಟು. ಓಕೆ, ಆಸಿಡೋಫಿಲ್ಸ್ ಅನ್ನೋದನ್ನೇ ನಾವು ಎಸಿನೋಫಿಲ್ಸ್ ಅಂತ ಹೇಳ್ತೀವಿ. ಬ್ಯಾಸೋಫಿಲ್ಸ್ ಅನ್ನ ಕಾಮನ್ ಆಗಿ ಮ್ಯಾಸ್ಟ್ ಸೆಲ್ಸ್ ಆಫ್ ದ ಬ್ಲಡ್ ಅಂತಾನೂ ಕೂಡ ಹೇಳ್ತೀವಿ. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಫಾರ್ ದಿಸ್ ಕ್ವಶನ್, ಬಿಕಾಸ್ WBCs ಆರ್ ದ ನ್ಯಾಚುರಲ್ ಸೋಲ್ಜರ್ಸ್ ಆಫ್ ಅವರ್ ಬಾಡಿ. Okay, they are able to kill the pathogens which are entering into our body, engulfing them. Okay, phagocytosis in nature anta heltivi, phagocytosis. So first HIV attack ಆದಾಗ primarily ಏನು ಮಾಡುತ್ತೆ, ಅದು WBCs ಗಳನ್ನೇ ಟಾರ್ಗೆಟ್ ಮಾಡುತ್ತೆ. ಎಸ್ಪೆಷಲಿ TH ಸೆಲ್, T helper cells ಅಂತ ಹೇಳ್ತೀವಲ್ಲ, ಅದನ್ನ ಟಾರ್ಗೆಟ್ ಮಾಡುತ್ತೆ. ನಾಟ್ nerve cells, not the liver cells. The right answer is option B for this question. Next one. Which test is used to detect the presence of HIV antibodies in the blood? HIV antibodies in the blood. ಅಂದ್ರೆ ಏನಿದು HIV antibodies? ಈಗ ಕಾಮನ್ ಆಗಿ ಯಾರೋ ಒಬ್ಬ ಪರ್ಸನ್ ಇರ್ತಾನೆ and he knows that I am suffering from HIV, but there are no symptoms, characteristic symptoms ಗಳು ಅಪಿಯರ್ ಆಗ್ತಾ ಇರಲ್ಲ. In that condition, once he undergo test or analysis ಹೋದಾಗ, what are the tests they are going to use? Okay, to find out the HIV antibodies in his body. ಈಗ ಒಬ್ಬನಿಗೆ HIV ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅವರಲ್ಲಿ ನೆಗೆಟಿವ್ ಅಂತ ಇರ್ಬೋದು, ಪಾಸಿಟಿವ್ ಅಂತ ಇರ್ಬೋದು. ಪಾಸಿಟಿವ್ ಯಾವಾಗ? ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ಗಳು ಅಪಿಯರ್ ಆಗೋದಕ್ಕೆ ಶುರು ಮಾಡಿದಾಗ, ಒನ್ಸ್ ದೇರ್ ಬಾಡಿ ಇಮ್ಯೂನ್ ಸೆಲ್ಸ್ ಆರ್ ಬೀಯಿಂಗ್ ಡಿಸ್ಟ್ರಾಯ್ಡ್, ದೇ ಆರ್ ಎಕ್ಸ್ಪೋಸ್ ಟು ದ ಸೆಕೆಂಡರಿ ಡಿಸೀಸಸ್, ಸೆಕೆಂಡರಿ ಸಿಂಪ್ಟಮ್ಸ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಾ ಅಥವಾ ರೆಡ್ಯೂಸ್ ಆಗ್ತಾ ಇದ್ದಾಗೆ ಅವರ್ ಬಾಡಿ ಇಸ್ ಎಕ್ಸ್ಪೋಸ್ ಟು ಅದರ್ ಡಿಸೀಸಸ್ ಆ್ಯಂಡ್ ಅವರ್ ಬಾಡಿ ಬಿಕಮ್ಸ್ ದ ಮ್ಯೂಸಿಯಂ ಆಫ್ ಡಿಸೀಸಸ್. ಎಲ್ಲ ಡಿಸೀಸ್ಗಳು ಬರುತ್ತೆ, ವಾಪಸ್ ಹೋಗೋದೇ ಇಲ್ಲ. ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ, there is no antibody, there is no immune system in your body to fight against the pathogen, right? So ಹಾಗಾಗಿ
ಇದನ್ನ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡೋ ಒಂದು ಟೆಸ್ಟ್ ಯಾವುದು ಅಥವಾ ಡಿಟೆಕ್ಷನ್ ಟೆಸ್ಟ್ ಯಾವುದು ಅಂತ ಕೇಳಿದರೆ ಬ್ಲಡ್ ಗ್ಲೂಕೋಸ್ ಟೆಸ್ಟ್ ಅಲ್ಲ. ಎಲಿಸಾ ಇಸ್ ದ ರೈಟ್ ಆನ್ಸರ್. ಎಲಿಸಾ ಮೀನ್ಸ್ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೆ ಅಂತ ಹೇಳ್ಬಿಟ್ಟು. ಸೊ ನಾಟ್ ದ ಯೂರಿನ್ ಪಿ ಎಚ್ ಟೆಸ್ಟ್ ಆರ್ ದ ಬ್ಲಡ್ ಪ್ರೆಷರ್ ಟೆಸ್ಟ್, ಯಾವುದು ಕೂಡ ಕೊರಿಲೇಟ್ ಆಗಲ್ಲ. ದ ರೈಟ್ ಆನ್ಸರ್ ಇಸ್ ಎಲಿಸಾ. ನೆಕ್ಸ್ಟ್ ಒನ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಕನ್ವರ್ಟ್ಸ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್, ಸಿ ನಮಗೆ ಸೆಂಟ್ರಲ್ ಡಾಗ್ಮಾ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ಹ್ಯಾವ್ ಯು ಹರ್ಡ್ ಅಬೌಟ್ ದಟ್ ಸೆಂಟ್ರಲ್ ಡಾಗ್ಮಾ? ಅಂದರೆ ಕಾಮನ್ ಆಗಿ ಫ್ರಾನ್ಸಿಸ್ ಕ್ರಿಕ್ ಮತ್ತೆ ಫ್ರಾನ್ಸಿಸ್ ಕ್ರಿಕ್ ಅಂತಾನೆ ನೇಮನ್ನು ತೆಗೆದುಕೊಳ್ಳೋಣ. ಸೊ ಅವ್ರು ಹೇಳ್ತಾರೆ DNA to RNA, RNA to protein, ವೇರ್ ದ ಜೆನೆಟಿಕ್ ಇನ್ಫಾರ್ಮೇಷನ್ಸ್ ಆರ್ ಬೀಯಿಂಗ್ ಟ್ರಾನ್ಸ್ಫರ್ಡ್. ಜೆನೆಟಿಕ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ದಟ್ಸ್ ಕಾಮನ್ಲಿ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ, ರೈಟ್? DNA synthesizing its DNA, its own copy, it is called replication. If DNA synthesizing RNA, where the genetic information is flowing from DNA to RNA, it is called transcription. If the genetic information is flowing from RNA to DNA, it is called reverse transcription. What is that? Reverse transcription. So ಅಲ್ಲಿಗೆ ಒಂದು ಎಂಜೈಮ್ ಬೇಕು ಅಲ್ಲಿ. ಈಗ RNA ಇಂದ DNA ಸಿಂಥಸೈಸ್ ಆಗಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ಇನ್ ದ ಕೇಸ್ ಆಫ್ HIV ಆರ್ ರೆಟ್ರೋವೈರಸಸ್ಗಳಲ್ಲಿ, there is an enzyme called reverse transcriptase enzyme, RTE. I used to say RT ಅಂತ ಹೇಳ್ಬೋದು, RTE. It is not right to education, it is reverse transcriptase enzyme ಅಂತ ಹೇಳಿ. ಸೊ ಅಲ್ಲಿ ಏನಾಗ್ತಾ ಇದೆ, RNA synthesizing DNA in the host cell, animal cell, so called macrophage. ಸೊ ವೈರಲ್ DNA to ವೈರಲ್ RNA, ವೈರಲ್ ಅದು ರಾಂಗ್ ಆಗುತ್ತೆ. ನೆಕ್ಸ್ಟ್ ವೈರಲ್ RNA to ವೈರಲ್ DNA, RNA to, so the right answer is viral RNA to viral DNA. Okay na? So the right answer option B. Okay, next one, which one of the following is not a property of cancerous cells whereas remaining 3 are? So they have given 4 options here. Out of 4, 3 are the characteristic features of the cancer, but not the one. We have to identify the not the property. Incorrect one in related to cancer ಯಾವ್ದಿರ್ಬೋದು? They compete with normal cells for vital nutrients. ಒಂದು. Second one, they do not remain confined in the area of formation. They divide in uncontrolled manner. So ಒಂದು ಯಾವುದು ಅಂತ ಹೇಳಿದ್ರೆ, they show contact inhibition. They do not show contact inhibition. You should remember that. They should not show the contact inhibition. ಏನಾಗಂತ ಹೇಳಿದ್ರೆ, the normal cells show contact inhibition. They used to stick together once the cell grows. But ಇಲ್ಲಿ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಇಲ್ಲಿರೋ ಕಾರಣ they can easily slip ಆಗುತ್ತೆ and they are able to show the metastasis. Metastasis ಅಂತ ಹೇಳಿದ್ರೆ invading to the different parts and infecting them. So ಹಾಗಾಗಿ option D is the right answer. Okay, so next one, which of the following techniques is safest for the detection of cancers? ಇಷ್ಟರಲ್ಲಿ ಸೇಫೆಸ್ಟ್ ಯಾವುದು ಡಿಟೆಕ್ಷನ್ ಆಫ್ ಕ್ಯಾನ್ಸರ್ಗೆ ಅಂತ ಕೇಳಿದ್ದಾರೆ. ವಿ ನೋ ದಟ್ ಬೋನ್ ಮ್ಯಾರೋ ಟೆಸ್ಟ್ ಮತ್ತೆ ಬ್ಲಡ್ ಟೆಸ್ಟ್ ಅಂತ ನೋಡ್ತೀವಿ, ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್. ಹಿಸ್ಟೋಪೆಥಾಲಜಿಕಲ್ ಸ್ಟಡಿ ಆರ್ ದ ಬಯಾಪ್ಸಿ ಅಂತ ಒಂದಿರುತ್ತೆ. MRI ಸ್ಕ್ಯಾನಿಂಗ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮ್ಯಾಜಿಂಗ್ ಅಂತ ಹೇಳಿ. CT ಸ್ಕ್ಯಾನಿಂಗ್ ಮಾಡ್ತಾರೆ, ಕಂಪ್ಯೂಟರ್ ಟೊಮೋಗ್ರಫಿ ಅಂತ ಹೇಳಿ. ಅದೇ ಥರ ರೇಡಿಯೋಗ್ರಫಿ ಮಾಡ್ತಾರೆ. ಆ್ಯಂಡ್ ಫೈನಲಿ, ಸೊ ಇಷ್ಟೆಲ್ಲ ಇದೆ ನೋಡಿ. ಇವಾಗ ಇಷ್ಟರಲ್ಲಿ ಸೇಫೆಸ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. ರಿಮೆಂಬರ್, ಇಫ್ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಬೆಸ್ಟ್ ಒನ್, ಯು ಹ್ಯಾವ್ ಟು ಸೆಲೆಕ್ಟ್ ದ ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡಿ ಆರ್ ದ ಬಯಾಪ್ಸಿ. ಬಟ್ ಸೇಫೆಸ್ಟ್ ಅಂತ ಕೇಳಿದಾಗ ಯು ಶುಡ್ ರಿಮೆಂಬರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮ್ಯಾಜಿಂಗ್. ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮ್ಯಾಜಿಂಗ್, ದೇರ್ ಇಸ್ ನೋ ಔಟ್ ರಿಸ್ಕ್. ಇದರಲ್ಲಿ ಕೆಲವು ರಿಸ್ಕ್ಗಳಿರೋದಿಲ್ಲ, ಹಾಗಾಗಿ ಅದನ್ನು ನಾವು ಆಪ್ಷನ್ ಎ ಅಂತ ಹೇಳ್ಬೋದು. ಓಕೆ, ಸೊ ನಾಟ್ ದ ರೇಡಿಯೋಗ್ರಫಿ. ಆಫ್ ಕೋರ್ಸ್ ವಿ ಆರ್ ಯೂಸಿಂಗ್ ಆಲ್ ದೀಸ್ ಥಿಂಗ್ಸ್. ಸೇಫೆಸ್ಟ್ ಅಂತ ಬಂದಾಗ MRI and the best ಅಂತ ಬಂದಾಗ histopathological or the biopsy. Okay, where they are going to take the suspected cells or tissue from our body and they are examining that under the microscope just by staining, right? So a metastatic cancerous tumor is termed sarcoma if the disorder is in idre. ಯಾವ ಡಿಸಾರ್ಡರ್ ಸಾರ್ಕೋಮಾ ಅಂತ ನಾವು ಹೇಳ್ತೀವಿ? ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರಸ್ ಟ್ಯೂಮರ್ ಅನ್ನೋದು ಸಾರ್ಕೋಮಾಗೆ ರಿಲೇಟೆಡ್ ಆಗಿದ್ರೆ. ಸಿ, ಈ ವರ್ಡ್ ತುಂಬ ಕಾಮನ್ ಆಗಿರೋದು, ಜನರಲೈಸ್ ಮಾಡಿ ನಾವು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಸಾರ್ಕೋಮಾ, ಸಾರ್ಕೋಲೆಮ್ಮ, ಸಾರ್ಕೋಪ್ಲಾಸಮ್, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್.
ಸೊ ವೇರ್ ಯು ಆರ್ ಅಬ್ಸರ್ವಿಂಗ್ ಆಲ್ ದೀಸ್ ವರ್ಡ್ಸ್, ಎಲ್ಲಿ ಅಬ್ಸರ್ವ್ ಮಾಡ್ತೀವಿ? ವಿ ಆರ್ ಅಬ್ಸರ್ವಿಂಗ್ ದೀಸ್ ವರ್ಡ್ಸ್ ಇನ್ ಮಯೋಫೈಬ್ರಿಲ್ಸ್. ವಾಟ್ ಇಸ್ ದಟ್? ಮಯೋಫೈಬ್ರಿಲ್ಸ್. Okay, that is covered by a layer called sarcolemma, and the cytoplasm of that myofibril is called sarcoplasm, and the reticulum is commonly called sarcoplasmic reticulum. ಇದೆಲ್ಲ ನೋಡ್ತೀವಿ ನಾವು. ಹಾಗಿದ್ರೆ that's not related to circulatory system, not related to immune system and the epithelial cells. It's related to fibroblasts. Sarcoma ಅಂತ ಹೇಳಿದಾಗ, ಸೊ ಅಲ್ಲಿ ಮೆಟಾಸ್ಟಾಟಿಕ್ ಟ್ಯೂಮರ್ ಏನಿದೆ, ಕ್ಯಾನ್ಸರ್ಸ್ ಟ್ಯೂಮರ್, ದಟ್ ಇಸ್ ರಿಲೇಟೆಡ್ ಟು ಫೈಬ್ರೋಬ್ಲಾಸ್ಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಡ್ರಗ್ ಕಾಲ್ಡ್ ಹೆರೋಯಿನ್ ಈಸ್ ಸಿಂಥಸೈಸ್ಡ್ ಬೈ, ಕಾಮನ್ ಆಗಿ ಇದನ್ನ ನಾವು ಮಾರ್ಫೈನ್ ಅಂತ ಹೇಳ್ತೀವಿ. ಕೆಮಿಕಲಿ ಇಟ್ಸ್ ಅ ಮಾರ್ಫೈನ್, ಇಟ್ಸ್ ಅ ಮಾರ್ಫೈನ್, ರೈಟ್? ಅದು ಗೊತ್ತಿರಬೇಕು ನಮಗೆ. ಸೊ ಅವಾಗ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಹಾಗಿದ್ರೆ ಏನಾಗಿರುತ್ತೆ? ಮಾರ್ಫೈನ್, ಓಕೆ, ಬಟ್ ವಾಟ್ ಕೈಂಡ್ ಆಫ್ ಮಾರ್ಫೈನ್? ಸೊ ನೈಟ್ರೇಷನ್ ಆಫ್ ಮಾರ್ಫೈನ್, methylation of morphine, acetylation of morphine, and glycosylation of morphine. The right answer is acetylation of morphine. So from that they are going to extract the morphine. Okay, the right answer is option C. Okay, I have given only one question to you, I guess. Let me give two more to you. Okay, comment ಮಾಡ್ಲಿಕ್ಕೆ try ಮಾಡಿ. While you are going through that question, please go through the textbook as well. ಅದರ ಸುತ್ತಮುತ್ತ ಇರೋ ಕಾನ್ಸೆಪ್ಟ್ಗಳನ್ನು ಕೂಡ ಓದೋದಕ್ಕೆ ಹೆಲ್ಪ್ ಆಗುತ್ತೆ ಅದು. ಓಕೆ, ನಿಕೋಟಿನ್ ಆಕ್ಟ್ಸ್ ಆಸ್ ಅ ಸ್ಟಿಮ್ಯುಲೆಂಟ್ ಬಿಕಾಸ್ ಇಟ್ ಮಿಮಿಕ್ಸ್ ದ ಎಫೆಕ್ಟ್ ಆಫ್. ಇದು ಸ್ಟಿಮ್ಯುಲೆಂಟ್ ತರ ಆಕ್ಟ್ ಮಾಡುತ್ತೆ. ಯಾವುದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಟೆಸ್ಟೋಸ್ಟಿರೋನ್, ಡೋಪಮೈನ್, ಥೈರಾಕ್ಸಿನ್ ಅಂಡ್ ಆಲ್ಸೋ ಅಸಿಟೈಲ್ ಕಾಲೈನ್. ಓಕೆ, ಯಾವ್ದಿರಬಹುದು? ಈಗ ಕಾಮನ್ ಆಗಿ ಏನಂತ ಹೇಳಿದ್ರೆ ನಿಕೋಟಿನ್ ಆಕ್ಟ್ಸ್ ಆಸ್ ಅ ಸ್ಟಿಮ್ಯುಲೆಂಟ್. ಓಕೆ, ಆನ್ಸರ್ ಮಾಡ್ಬೋದಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಡ್ರಿನಲಿನ್. ಓಕೆ, ದಟ್ಸ್ ಕೋರಿಲೇಟ್ ಆಗಿರುತ್ತೆ. ಅಡ್ರಿನಲಿನ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಓಕೆ, ಪ್ರೊಫ್ಯೂಸ್ ಸ್ವೆಟಿಂಗ್ ಆಗುತ್ತೆ. ಇದೆಲ್ಲ ಕೋರಿಲೇಟೆಡ್ ಆಗಿರೋದು ನಿಕೋಟಿನ್ಗೆ. ಅಂಡ್ ಟ್ರೈ ಟು ಆನ್ಸರ್ ವಿಚ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಐ ಹೋಪ್ ಯು ಆರ್ ಗೋಯಿಂಗ್ ಟು ಆನ್ಸರ್. ದಿಸ್ ಕ್ವಶನ್ ಈಸ್ ಫಾರ್ ಯು. ಓಕೆ, ಸ್ಲೈಡ್ ನಂಬರ್ ಇಲ್ಲ, ಬಟ್ ಆನ್ಸರ್ ಮಾಡ್ಬೋದು ನೀವು ಟೈಮ್ ಲೈನ್ ಎಲ್ಲ ಹಾಕ್ಬಿಟ್ಟು. ಸೊ ವೈಲ್ ಯು ಆರ್ ಕಮೆಂಟಿಂಗ್, ಓಕೆ, ಸೊ ಜಸ್ಟ್ ಕಮ್ ಟು ದಿಸ್ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇನ್ ದ ಸ್ಟ್ರೀಮ್. ಅಲ್ಲಿ ಬಂದರೆ ಟೈಮ್ ಲೈನ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಐ ನೋ ದಟ್ ಯು ನೋ ದಟ್ ವೆರಿ ವೆಲ್. ಅಲ್ಲಿ ಟೈಮ್ ಲೈನನ್ನು ಕ್ಲಿಕ್ ಮಾಡಿದ್ರೆ ಯಾವ ಟೈಮ್ ಲೈನಲ್ಲಿ ನಾನು ಆನ್ಸರ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ದಾಟ್ ದಿಸ್ ಕ್ವೆಶನ್ ಈಸ್ ಫಾರ್ ಯು ಆ್ಯಂಡ್ ಟ್ರೈ ಟು ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಒನ್ಸ್ ಗಿವನ್ ಬಿಲೋ. ಇಲ್ಲಿ ಕೆಲವು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ನಾವು ಕರೆಕ್ಟ್ ಸ್ಟೇಟ್ಮೆಂಟನ್ನು ಓಕೆ, ಕೆಲವು ಸಲ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇನ್ಕರೆಕ್ಟ್ ಕೇಳಿದರೆ ಕರೆಕ್ಟ್ ಅಂತ ಐಡೆಂಟಿಫೈ ಮಾಡ್ಬಿಡ್ತೀವಿ. ಈಗ ಕರೆಕ್ಟ್ ಯಾವುದಿದೆ ಅದನ್ನು ಮಾತ್ರ ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ, ಆ್ಯಸ್ ಯೂಶುವಲ್ ಇಟ್ಸ್ ಎ ನಾರ್ಮಲ್ ಕ್ವೆಶನ್. ಬಾರ್ಬಿಚರೇಟ್ಸ್ ವೆನ್ ಗಿವನ್ ಟು ಕ್ರಿಮಿನಲ್ ಮೇಕ್ ದೆಮ್ ಟೆಲ್ ದ ಟ್ರೂತ್. ನಿಜ ಹೇಳೋದಿಕ್ಕೆ. ಓಕೆ, ಸೊ ನಾವು ಬಾರ್ಬಿಚರೇಟ್ಸನ್ನು ಯೂಸ್ ಮಾಡ್ತೀವಿ ಹೇಳಿಸೋದಿಕ್ಕೆ. ನೆಕ್ಸ್ಟು, morphine is often given to person who have undergo surgery as a painkiller. ಒಂದು, chewing tobacco lowers blood pressure and heart rate. ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳಿದೆ ನಿಮಗೆ, ಅದು ಇನ್ಕ್ರೀಸ್ ಮಾಡುತ್ತೆ ಹೊರತು ಲೋಯರ್ ಮಾಡಲ್ಲ. cocaine is given to patient after surgery to stimulates recovery. What is the right answer? The right answer is morphine often given to the person undergoes surgery as a painkiller. ಇದನ್ನ ಪೇನ್ ಕಿಲ್ಲರ್ ಆಗಿ ಕೊಡಲಾಗುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್, ವಾಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ಓಪಿಯಾಯ್ಡ್? ಸಿ, ಇನ್ಕರೆಕ್ಟ್. ನೋಡೋಣ, ದಿಸ್ ಕೈಂಡ್ ಆಫ್ ಕ್ವಶನ್ ಯು ಆರ್ ಗೋಯಿಂಗ್ ಟು ಆನ್ಸರ್ ನೌ. ಸೊ ದಿಸ್ ಇಸ್ ದ ಥರ್ಡ್ ಕ್ವಶನ್ ಐ ಆಮ್ ಪ್ರೊವೈಡಿಂಗ್ ಟು ಯು. ಆನ್ಸರ್ ಮಾಡಿ ಟೈಮ್ ಲೈನಲ್ಲಿ ಹಾಕ್ಬಿಟ್ಟು. ಓಕೆ, ಏನಿದೆ? ವಾಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ಓಪಿಯಾಯ್ಡ್? ಸೊ ದೇರ್ ರೆಸೆಪ್ಟಾರ್ಸ್ ಆರ್ ಇನ್ CNS and CVS, cardiovascular system and central nervous system. They are generally taken by snorting and injection. ಗೊತ್ತಾಗ್ಬಿಡುತ್ತೆ ಅಲ್ಲಿ. ನೆಕ್ಸ್ಟ್, they are CNS depressants. They can be powerful sedative and painkiller. So out of these four, three are related to opioids. ಕರೆಕ್ಟ್ ಆಗಿದೆ ಓಪಿಯಾಯ್ಡ್ಗೆ, ಬಟ್ ಒಂದು ಮಾತ್ರ ರಾಂಗ್ ಇದೆ. ಆ ರಾಂಗ್ ಅಥವಾ ಇನ್ಕರೆಕ್ಟ್ ಒನ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಷ್ಟೇ. ಸೊ that is about this question. Here it is. The chronic use of drugs and alcohol damages the liver is called. Liver anna damage ಮಾಡೋದು ಅದಕ್ಕೇನಂತ ಹೇಳ್ತೀವಿ? ಎಸ್ಪೆಷಲಿ ದ ಕ್ರಾನಿಕ್ ಯೂಸೇಜ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್.
ಕ್ರಾನಿಕ್ ಇನ್ ದ ಸೆನ್ಸ್ ಕಂಟಿನ್ಯೂಸ್ಲಿ ಇಂಟೇಕ್ ಮಾಡೋದು, ತೆಗೆದುಕೊಳ್ಳೋದು ಅಂತ ಅರ್ಥ. ಎಂಫೈಸೆಮಾ, ಸಿರ್ಹೋಸಿಸ್, ಬ್ರಾಂಕೈಟಿಸ್, ಕ್ಯಾನ್ಸರ್ ಯಾವುದಿರ್ಬೋದು. ಎಂಫೈಸೆಮಾ ಅಲ್ಲ, ಅದು ಸಿಗರೇಟ್ ಸ್ಮೋಕಿಂಗ್ ಇಂದ ಬರೋದು. ಸಿರೋಸಿಸ್ ಇಸ್ ದ ರೈಟ್ ಆನ್ಸರ್. ಬ್ರಾಂಕೈಟಿಸ್ ಮತ್ತೆ ಕ್ಯಾನ್ಸರಸ್ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಿರ್ಹೋಸಿಸ್. ಓಕೆ, ಅದನ್ನ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ ಅಥವಾ ಇನ್ಫೆಕ್ಷನ್ ಆಫ್ ಲಿವರ್ ಅಂತ ಕೂಡ ಹೇಳ್ತೀವಿ. ದಟ್ಸ್ ಬಿಕಾಸ್ ಆಫ್ ಅ ಕ್ರಾನಿಕ್ ಯೂಸೇಜ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, substance abuse during adolescence can have a significant impact on which aspect of an individual life? ಯಾವುದು? ಸಬ್ಸ್ಟೆನ್ಸ್ ಇನ್ ದ ಸೆನ್ಸ್ ಡ್ರಗ್ಸ್, ಡ್ರಗ್ ಅಬ್ಯೂಸ್ ಅಂತ ಹೇಳಿ ಯಾವುದಿರಬಹುದು? ಫಿಸಿಕಲ್ ಹೆಲ್ತ್, ಸೋಷಿಯಲ್ ರಿಲೇಶನ್ಶಿಪ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಆಲ್ ಆಫ್ ದೀಸ್. ಈಗ ವಾರ್ನಿಂಗ್ ಸೈನ್ಸ್ ಅಂತ ಇರುತ್ತೆ. ವಾರ್ನಿಂಗ್ ಸೈನ್ಸ್ ಅಂತ ಹೇಳಿದ್ರೇನು ಅಂದರೆ ಕಾಮನ್ ಆಗಿ ಅವರು ವಿತ್ಡ್ರಾಲ್ ಸಿಂಪ್ಟಮ್ಸ್ಗಳಾಗಿರ್ಬೋದು, ದೇ ಆರ್ ನಾಟ್ ಸೋ ಅಟೆಂಟಿವ್, ದೇ ಆರ್ ನಾಟ್ ಸೋ ಹೈಜಿನಿಕ್ ಆಗಿರ್ಬೋದು, ಫಿಸಿಕಲ್ ಹೆಲ್ತು ವೇರಿ ಆಗೋದು, ಫ್ಲಕ್ಚುಯೇಟ್ ಆಗೋದು, ಓಕೆ, ಸೋಷಿಯಲ್ ರಿಲೇಶನ್ಶಿಪ್ ಲಾಸ್ಟ್ ಆಗೋದು, ಐಸೋಲೇಟ್ ಆಗೋದು, ಇದೆಲ್ಲ ನೋಡಿರ್ತೀವಿ ನಾವು. ಹಾಗಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಇವೆಲ್ಲವೂ ಕೂಡ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ, so drug abuse, alcohol abuse during adolescence can have a significant impact on all these things that impact on physical health, social relationships, as well as academic performance. The right answer is option D. Next one, which of the following is not a risk factor for adolescent substance abuse? Again, drugs abuse or alcohol abuse. Drugs or alcohol abuse. ಯಾವುದು ಆಲ್ಕೋಹಾಲ್ ಮತ್ತು ಡ್ರಗ್ ಅಬ್ಯೂಸ್ಗೆ ದಾರಿ ಮಾಡಿಕೊಡಲ್ಲ, ದಟ್ ಈಸ್ ನಾಟ್ ಇಂಪ್ಯಾಕ್ಟ್ ಅಂತ ಕೇಳಿದ್ದಾರೆ, ಫ್ಯಾಕ್ಟರ್ ಅಂತ ಕೇಳಿದ್ದಾರೆ. ಸೊ ಎ ಹಿಸ್ಟ್ರಿ ಆಫ್ ಮೆಂಟಲ್ ಇಲ್ನೆಸ್ ದಟ್ ಮೇ ಲೀಡ್ಸ್ ಟು ಆಲ್ಕೋಹಾಲ್ ಆ್ಯಂಡ್ ಡ್ರಗ್ ಅಬ್ಯೂಸ್. ಸೊ ದಿಸ್ ನಾಟ್ ದ ರೈಟ್ ಆನ್ಸರ್. ಸ್ಟ್ರಾಂಗ್ ಫ್ಯಾಮಿಲಿ ಸಪೋರ್ಟ್ ಇದ್ರೆ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸಪೋರ್ಟ್ ಇದ್ದರೆ ಆಟೋಮೆಟಿಕ್ ಆಗಿ ಯಾವ ಅಡೋಲೆಸೆನ್ಸ್ ಅಲ್ಲಿ ಯಾವ ಹುಡುಗನು ಅಥವಾ ಹುಡುಗಿನೂ ಕೂಡ ಆಲ್ಕೋಹಾಲ್ ಮತ್ತು ಡ್ರಗ್ ಅಬ್ಯೂಸ್ ಮಾಡೋದಕ್ಕೆ ಹೋಗಲ್ಲ. ಓಕೆ, ಲ್ಯಾಕ್ ಆಫ್ ಪ್ಯಾರೆಂಟಲ್ ಸೂಪರ್ವಿಷನ್ ಮೇ ಲೀಡ್ಸ್ ಟು ಹೋಗ್ಬೋದು. ಹಾಗಿದ್ರೆ ಈಸಿ ಆಕ್ಸೆಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್, ಈಸಿ ಆಕ್ಸೆಸ್ ಇದ್ದರೆ ನೆಕ್ಸ್ಟ್ ಅಲ್ಲೂ ಕೂಡ ಅಬ್ಯೂಸ್ ಆಗ್ಬೋದು. ಹಾಗಿದ್ರೆ ರೈಟ್ ಆನ್ಸರ್ ಸ್ಟ್ರಾಂಗ್ ಫ್ಯಾಮಿಲಿ ಆ್ಯಂಡ್ ಸಪೋರ್ಟ್. ದಿಸ್ ಇಸ್ ದ ಫ್ಯಾಕ್ಟರ್ that can avoid alcohol and drug abuse in adolescence. So next question, which part of the brain is particularly vulnerable to the effect of drug and alcohol abuse during adolescence? ಯಾವ ಪಾರ್ಟ್ ಯೂಶುವಲ್ ಆಗಿ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್, ರೈಟ್? ಯಾವುದಿರ್ಬೋದು? ಸೆರೆಬೆಲ್ಲಮ್, ಫ್ರಾಂಟಲ್ ಕಾರ್ಟೆಕ್ಸ್, ಮೆಡುಲ್ಲಾ ಆಬ್ಲಾಂಗೇಟಾ, ಹೈಪೋಥಾಲಮಸ್. ಥಾಟ್ ಪ್ರೋಸೆಸ್ಗಳನ್ನು, ಥಿಂಕಿಂಗನ್ನು, ವಿಲ್ ಪವರನ್ನು, ಇಮ್ಯಾಜಿನೇಷನನ್ನು ಅಫೆಕ್ಟ್ ಮಾಡೋದು ಪರ್ಟಿಕ್ಯುಲರ್ ಆಗಿ ಡ್ರಗ್ಸ್ ಮತ್ತು ಆಲ್ಕೋಹಾಲ್ಗಳು ಅಡೋಲಸೆನ್ಸಲ್ಲಿ. ಹಾಗಿದ್ರೆ ಆ ಎಲ್ಲ ಪ್ರೋಸೆಸ್ಗಳಿಗೂ ರೆಸ್ಪಾನ್ಸಿಬಲ್ ಆಗೋ ಪಾರ್ಟ್ ಆಫ್ ಅ ಬ್ರೈನ್ ಯಾವುದಿರುತ್ತೆ? ನಾಟ್ ದ ಸೆರೆಬೆಲ್ಲಮ್, ನಾಟ್ ದ ಮೆಡುಲ್ಲಾ ಆಬ್ಲಾಂಗೇಟಾ, ನಾಟ್ ದ hypothalamus. The right answer is frontal cortex. Option B. Next one, smack and crack are produced from. ಸ್ಮ್ಯಾಕ್ ಮತ್ತು ಕ್ರ್ಯಾಕ್ ಅನ್ನೋದು ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಹೇಳ್ಬೋದಾ? ಸೊ ಅಂದರೆ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಸೈಂಟಿಫಿಕ್ ನೇಮ್ ಆಫ್ ದ ಪ್ಲಾಂಟ್ ಫ್ರಮ್ ವಿಚ್ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್. ಕಾಮನ್ ನೇಮ್ಸ್ ಗೊತ್ತಿರಲಿ. ಸ್ಮ್ಯಾಕ್ ಅಂತ ಹೇಳಿದ್ರೆ ಅದು ಹೆರಾಯಿನ್ ಆಗಿರ್ಬೋದು ಅಥವಾ ಓಪಿಯಾಯ್ಡ್ಸ್ ಅಲ್ಲಿ ಬರುತ್ತೆ, ಅದು ಓಪಿಯಾಯ್ಡ್ಸ್ ಅಲ್ಲಿ. ಕ್ರ್ಯಾಕ್ ಅಂತ ಹೇಳಿದ್ರೆ ಕೊಕೈನ್ ಅಲ್ಲಿ ಬರುತ್ತೆ, ಕೊಕೈನ್, ರೈಟ್? ಸೊ ಕೆನಾಬಿಸ್ ಸಟೈವಾ ಆನ್ಸರ್ ಆಗಲ್ಲ, ಕೆನಾಬಿಸ್ ಸಟೈವಾ ಆನ್ಸರ್ ಆಗಲ್ಲ. ಫಸ್ಟ್ ಒನ್ ಹೇಳ್ತಾ ಇರೋದು. ಓಕೆ, ಎಗೈನ್ ಎರಿಥ್ರೋಸೈಲಮ್ ಕೋಕಾ ಆಗೋದಿಲ್ಲ. ಪೆಪೆವಸ್ ಸಾಮ್ನಿಫೆರಮ್ ಮತ್ತೆ ಎರಿಥ್ರೋಸೈಲಮ್ ಕೋಕಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಸೊ ಎಸ್, ದೀಸ್ ಆರ್ ದ ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. ಸೊ ವಾಟ್ ಯು ಅಂಡರ್ಸ್ಟುಡ್? ಈಗ ಇನ್ನು ಸ್ವಲ್ಪ ಏನಂತ ಹೇಳಿದ್ರೆ ನನಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿವಾಗ. ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ಅನಾಲಿಸಿಸ್ ಆಫ್ ದ ಚಾಪ್ಟರ್. ಈ ಚಾಪ್ಟರ್ದು ಇನ್ನೂ ಇನ್ ಡೆಪ್ತ್ ಕಾನ್ಸೆಪ್ಟ್ಗಳು ಬೇಕು ಅಂತ ಹೇಳಿದಾಗ ಯು ಶುಡ್ ಫಾಲೋ ಅದರ್ ಸೀರೀಸ್. ಈಗ ನಮ್ಮಲ್ಲೇ ಕೂಡ ಯಾವುದು ಅಭಿಯಾನ್ ಸೀರೀಸ್ ಅಂತ ನಡೀತಾ ಇದೆ, ಪ್ರಗತಿ, ಸಾರ್ಥಕ್, KCET, ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ದೇರ್ ವಿ ಆರ್ ಎಕ್ಸ್ಪ್ಲೈನಿಂಗ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ಇನ್ ಡೀಟೈಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್ and I hope you got the analysis of the chapter. ಯಾವ ಥರ ಓದಬೇಕು, ಯಾವ ಥರ ಕ್ವಶನ್ಗಳನ್ನ ಕೇಳ್ತಾರೆ,
ಮತ್ತು ಎಷ್ಟು ಕ್ವಶನ್ಸ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಗೊತ್ತಾಗಿದೆ. ಸೊ ಐ ಹೋಪ್ ಯು ಆರ್ ಗೋಯಿಂಗ್ ಟು ಯುಟಿಲೈಸ್ ದಿಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಟೇಕ್ ಕೇರ್.